ಬೋಧಕರಿಗೂ ಹಿರಿಯರಿಗೂ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ಹಾಗೂ ಎಚ್ಚರವಾಗಿದ್ದು ಪ್ರಾರ್ಥಿಸು ಕುಟುಂಬದ ಪರವಾಗಿ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಶೈಲಾ ಬೆಂಜಮಿನ್ ರವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸುವಂತವಳಾಗಿದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತ ನಮ್ಮ ತಂದೆಯಾದ ದೇವರೇ, ಇಗೋ ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ಇನ್ನೊಂದಾವರ್ತಿ ನಿಮ್ಮ ಒಂದು ಪಾದ ಬಳಿಗೆ ಬಂದು ನಿಮ್ಮನ್ನು ಧ್ಯಾನಿಸುವಂತ ಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಎಲ್ಲಿ 2-3 ಜನರು ಸೇರಿ ನನ್ನ ನಾಮವನ್ನು ಘನಪಡಿಸುವರು, ಅವರುಗಳ ಮಧ್ಯದಲ್ಲಿ ನಾನು ಬರುವೆನೆಂದು ವಾಗ್ದಾನ ಮಾಡಿದಂತ ದೇವರು ತಂದೆಯೇ, ಬಂದಂತ ಪ್ರತಿಯೊಂದು ಸದಸ್ಯರಿಗಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮ ಮನಸ್ಸುಗಳನ್ನು, ನಮ್ಮ ಹೃದಯಗಳನ್ನು ನಾವು ನಿಮಗಾಗಿ, ನಿಮ್ಮ ವಾಕ್ಯದ ಸಲುವಾಗಿ ನಾವು ಹಾತೊರೆಯುವಾಗಿ ನಮ್ಮ ಪ್ರತಿಯೊಬ್ಬರನ್ನು ನೀನು ಮುನ್ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಈ ದಿನದ ವಾಕ್ಯವನ್ನು ಹಂಚಿಕೊಳ್ಳುವಂತ ಸದಸ್ಯರಿಗಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ನಿಮ್ಮ ಸೇವೆಯನ್ನು ಮಾಡುವಂತ ಎಲ್ಲಾ ಪ್ರತಿಯೊಬ್ಬ ಸೇವಕರಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ. ಈ ಸ್ವಲ್ಪ ಹೊತ್ತು ಸಮಯದಲ್ಲಿ ನಮ್ಮನ್ನು ನಿಮ್ಮ ಹತೋಟಿಗೆ ತಂದುಕೊಟ್ಟು ನಮ್ಮನ್ನು ಪ್ರಾರ್ಥನೆಯಲ್ಲಿಯೂ ನಿಮ್ಮ ವಾಕ್ಯವನ್ನು ಕೇಳುವಂತ ಸಮಯಕ್ಕಾಗಿಯೂ ನಮ್ಮನ್ನು ಮುನ್ನಡೆಸಿಕೊಡಬೇಕಾಗಿ ಯೇಸು ಸ್ವಾಮಿ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಸಹೋದರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಸಹೋದರರಾದ ಜಾನ್ ಡೇವಿಡ್ ರವರು ವಿಶೇಷ ಗೀತೆಯನ್ನ ಹಾಡಲು ಸ್ವಾಗತಿಸುತ್ತೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಳ್ಳೆ ದಿವಸವನ್ನು ಕೊಟ್ಟು ನಿನ್ನ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು, ಸುಖಕರವಾದ ನಿದ್ರೆಯನ್ನು ಕೊಟ್ಟು ಈ ಮುಂಜಾನೆ ಸಮಯದಲ್ಲಿ ನಮ್ಮನ್ನು ಎಚ್ಚರಪಡಿಸಿ ಎಚ್ಚರವಾಗಿದ್ದು ಪ್ರಾರ್ಥಿಸಿದ ಕೂಟದಲ್ಲಿ ನಮ್ಮನ್ನು ಬರಮಾಡಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈ ಒಂದು ಸಮಯದಲ್ಲಿ ಈ ಒಂದು ಹಾಡನ್ನು ನಿನ್ನ ನಾಮದ ಮಹಿಮೆಗೋಸ್ಕರ ನಾನು ಹಾಡುವನಾಗಿದ್ದೇನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೆ ನಿನಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೆ ನಿನಗೆ ಆರಾಧನೆ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ನನ್ನ ಪ್ರಾಣ ನೀನೆ, ನನ್ನ ಉಸಿರು ನೀನೆ, ನನ್ನ ಪ್ರಾಣ ನೀನೆ, ನನ್ನ ಉಸಿರು ನೀನೆ, ಎಂದೆಂದು ನಿನಗೆ ಆರಾಧನೆ, ಎಂದೆಂದು ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿರುವೆ యేసయ్య. ಬಲವಿಲ್ಲದಿರುವಾಗ ನನ್ನನ್ನು ನೀ
ಬಲಪಡಿಸಿರುವೆ ಎಸಯ್ಯ. ನನ್ನ ಬಲವು ನೀನೆ, ನನ್ನ ಬಂಡೆ ನೀನೆ, ನನ್ನ ಬಲವು ನೀನೆ, ನನ್ನ ಬಂಡೆ ನೀನೆ, ಎಂದೆಂದು ನಿನಗೆ ಆರಾಧನೆ, ಎಂದೆಂದು ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ಹಸಿವೆಯಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದೆ. ಹಸಿವೆಯಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದೆ. ನನ್ನ ಪಾಲು ನೀನೆ, ನನ್ನ ಪಾನ ನೀನೆ, ನನ್ನ ಪಾಲು ನೀನೆ, ನನ್ನ ಪಾನ ನೀನೆ, ಎಂದೆಂದು ನಿನಗೆ ಆರಾಧನೆ, ಎಂದೆಂದು ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ವಿಶೇಷ ಗೀತೆಯನ್ನ ಹಾಡಿದ ಸಹೋದರರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ದೈವಿಕ ಮನ್ನವನ್ನ ಬಡಿಸ್ತಕ್ಕಂಥವ್ರು ಹಿರಿಕರಾದ ಎಂ ನಾಗರಾಜ್ರವರು. ಹಿರಿಕರನ್ನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸು ಕುಟುಂಬದ ಪರವಾಗಿ ಹಾಗೂ ಬೋಧಕರಾದ ಎಂ ರಾಜುರವರ ಪರವಾಗಿ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸುವಂತಳಾಗಿದ್ದೇನೆ. ಹಿರಿಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ದೈವಿಕ ಮನ್ನವನ್ನ ಬಡಿಸಲು ತಮ್ಮನ್ನು ಸ್ವಾಗತಿಸುತ್ತೇನೆ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ದೇವರು ಕೊಡಂತ ಅವಕಾಶಕ್ಕೋಸ್ಕರವಾಗಿ ಮತ್ತು ಈ ಮುಂಜಾನೆಗೋಸ್ಕರವಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ವಿಶೇಷವಾಗಿ ಈ ಒಂದು ಅವಕಾಶ ಕೊಡುವಂಥ ಬೋಧಕರಿಗೆ ನನ್ನ ವಂದನೆ ಸಲ್ಲಿಸುವನಾಗಿದ್ದೇನೆ. ಹಾಗೂ ಕೂಡಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕವಾದ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ. ದೇವರು ಮತ್ತೊಂದು ಆವರ್ತಿ ಈ ಒಂದು ಅವಕಾಶನ ಕೊಟ್ಟಿದ್ದಾನೆ, ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸೋಣ. ಈಗ ನೇರವಾಗಿ ನಮ್ಮ ಇಂದಿನ ಧ್ಯಾನಕ್ಕಾಗಿ ನಾವು ಆಶಿಸುವಂಥ ಭಾಗಕ್ಕೆ ನಾವು ಹೋಗೋಣ. ಇಂದಿನ ವೇದ ಭಾಗವು ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 1-13 ವಚನಗಳನ್ನು ನಾವು ಧ್ಯಾನಿಸೋಣ. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 1-13 ವಚನಗಳು. ಇಲ್ಲಿ ಬರುವಂತ ಒಂದು ಸಾರಾಂಶ ಏನಂದ್ರೆ, ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತೇನೆ. ಅದು ಮದುವೆ ಔತಣದ ಸಾಮ್ಯ. ಇಲ್ಲಿ ಪರಲೋಕ ರಾಜ್ಯವನ್ನ ಸ್ವಾಮಿ ತನ್ನ ಮಗನ ಮದುವೆ ಔತಣವನ್ನ ಏರ್ಪಡಿಸಿದಂತ ಒಬ್ಬ ಅರಸನಿಗೆ ಹೋಲಿಕೆಯನ್ನ ಮಾಡುವನಾಗಿದ್ದಾನೆ. ಅವನು ಮದುವೆಗೆ ಎಲ್ಲರನ್ನ ಆಹ್ವಾನಿಸ್ತಾನೆ, ಆಹ್ವಾನಿಸಕ್ಕೆ ಎಲ್ಲರನ್ನ ತನ್ನ ಆಳುಗಳನ್ನ ಕಳಿಸ್ತಾನೆ. ಆದ್ರೆ ಕರೆಸಿಕೊಂಡವರು ಬರುವುದಕ್ಕೆ ಅವರಿಗೆ ಮನಸ್ಸಿರ್ಲಿಲ್ಲ. ಅರಸ ತಿರುಗಿ ಬೇರೆ ಆಳುಗಳನ್ನ ಕಳಿಸಿ ಮತ್ತೆ ಅವ್ರನ್ನ ಊಟಕ್ಕೆ ಆಹ್ವಾನಿಸ್ತಾನೆ. ಔತಣ ಸಿದ್ಧವಾಗಿದೆ, ಬನ್ನಿ, ನಾನು ಕೊಬ್ಬಿದ ಕೋರಿಗಳನ್ನ ಓದಿಸಿದ್ದೇನೆ, ಎಲ್ಲ ಸಿದ್ಧವಾಗಿದೆ, ಮದುವೆ ಔತಣಕ್ಕೆ ಬನ್ನಿ ಎಂಬುದಾಗಿ ಅಪ್ಪಣೆ ಕೊಟ್ಟು ಕಳಿಸ್ತಾನೆ. ಆದ್ರೆ ಅಲ್ಲಿ ಎಲ್ಲರೂ ತಮ್ಮದೇ ಆದಂತ ಕಾರಣಗಳನ್ನ ಕೊಟ್ಟು ಆ ಒಂದು ಔತಣಕ್ಕೆ ಬರುವುದಿಲ್ಲ. ಅರಸನು ಸಿಟ್ಟುಕೊಂಡು ತನ್ನ ಆಳನ್ನ ಕಳಿಸಿ ಅವರೆಲ್ಲವನ್ನ ಸಂಹಾರ ಮಾಡ್ತಾನೆ. ಆಗ ಮತ್ತೆ ಆಳುಗಳಿಗೆ ಹೇಳ್ತಾನೆ, ಅವರು ಯೋಗ್ಯರಾಗಿರಲಿಲ್ಲ, ಅದರಿಂದ ನೀವೇನ್ ಮಾಡಿ ಮುಖ್ಯ ರಸ್ತೆಗೆ ಹೋಗಿ ಕಂಡವರನ್ನೆಲ್ಲ ಮದುವೆ ಔತಣಕ್ಕೆ ಕರೀರಿ ಎಂಬುದಾಗಿ ಹೇಳ್ತಾನೆ. ಎಲ್ಲರೂ ಬರ್ತಾರೆ, ಅತಿಥಿಗಳ ಮನೆ ತುಂಬ ಹೋಗ್ತದೆ.
ಆಮೇಲೆ ಅರಸನು ಆ ಅತಿಥಿಗಳನ್ನ ನೋಡುವುದಕ್ಕೆ ಒಳಗೆ ಬಂದಾಗ ಆ ಮದುವೆಯ ಔತಣಕ್ಕೆ ತಕ್ಕ ವಸ್ತ್ರವನ್ನು ಹಾಕಿಕೊಳ್ಳದ ಒಬ್ಬನನ್ನ ಕಂಡು ಅರಸನು ಅವನು ಹೇಳ್ತಾನೆ, ಸ್ನೇಹಿತನೇ, ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದೆ ಎಂಬುದಾಗಿ ಅವನು ಕೇಳಿದಾಗ ಅವನು ಮೌನವಾಗ್ತಾನೆ. ಆಗ ಅರಸ ಸೇವಕನಿಗೆ ಅವನ ಕೈ ಕಾಲು ಕಟ್ಟಿ ಅವನ ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳ್ತಾನೆ. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವುವು ಎಂಬುದಾಗಿ ಆತನು ಹೇಳ್ತಾನೆ. ಇದು ಒಂದು ಸಾಮ್ಯ. ಈ ಸಾಮ್ಯದಲ್ಲಿ ಬರುವಂತ ಅಂಶಗಳನ್ನು ನಾವು ಈಗ ತಿಳ್ಕೊಳ್ಳೋಣ. ಇಲ್ಲಿ ಮೊದಲದಾಗಿ ಕರೆಸ್ಕೊಂಡವರು ಬರಲಿಲ್ಲ. ಎರಡದಾಗಿ ಆ ಅನೇಕರನ್ನ, ಯೋಗ್ಯರಲ್ಲದವರನ್ನ ಆ ಅರಸ ಔತಣ ಕರೀತಾನೆ. ಆದ್ರೆ ಬಂದಂಥವರಲ್ಲಿ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಔತಣದ ಅಥವಾ ಮದುವೆಯ ವಸ್ತ್ರ ಇಲ್ಲ ಅಂತ ಹೇಳಿ ಒಬ್ಬನನ್ನ ಶಿಕ್ಷೆಗೆ ಗುರಿಪಡಿಸ್ತಾನೆ. ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯ ಪರಕವಾಗಿ ಯಾರು ಊಟದಲ್ಲಿ ಊಟಕ್ಕೆ ಕೂತ್ಕೊಂಡಾಗ ಅವ್ರನ್ನ ಎದ್ದೇಳಿಸೋದು ಅವಮಾನಕರ. ಈ ಅರಸ ಈ ರೀತಿಯಾಗಿ ಕೋಪದಿಂದ ಆತನ ಶಿಕ್ಷಿಸುವಂತ ಒಂದು ಕಾರಣವೇನು? ಅದು ನ್ಯಾಯನ? ಅಷ್ಟು ದೊಡ್ಡ ಶಿಕ್ಷೆ ಆತನಿಗೆ ಕೊಡೋದು ಸರಿನಾ ಎಂಬುದಾಗಿ ನಾವು ಆಲೋಚನೆ ಮಾಡ್ಬೋದು. ಓಕೆ, ನಾವು ಅದನ್ನ ತಾನೇ ಈಗ ನಾವು ಧ್ಯಾನ ಮಾಡೋಣ. ಏನಂದ್ರೆ, ಸಾಮಾನ್ಯವಾಗಿ ಇಸ್ರಾಯೇಲ್ ದೇಶದಲ್ಲಿ ಅರಸರ ಮನೆತನಗಳಲ್ಲಿ ಇಂಥ ವಿವಾಹ ಕಾರ್ಯಗಳು ನಡೆಯುವಾಗ ಅರಮನೆಗಳಿಗೆ ಬರುವಂತ ಪ್ರತಿಯೊಬ್ಬರನ್ನ ಶುದ್ಧಪಡಿಸಿ ಕಾಲು ತೊಳೆದು ಅದರ ನಂತರವೇ ಮದುವೆ ವ್ಯವಸ್ಥೆಯನ್ನ ತೊಟ್ಟುಕೊಂಡ ನಂತರವೇ ಮದುವೆ ಪಂಕ್ತಿಯಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡ್ತಾ ಇದ್ರು. ಮದುವೆಗೆ ಬರುವವರು ಎಷ್ಟು ಸಾವಿರ ಜನ ಆದರೂ ಸರಿ, ಅಷ್ಟು ಮಂದಿಗೂ ಅರಮನೆಯ ಬಾಗಿಲಲ್ಲಿ ವಸ್ತ್ರಗಳು ಸಿದ್ಧವಾಗುತ್ತಿತ್ತು. ಅದನ್ನ ತೊಟ್ಟುಕೊಂಡ ನಂತರವೇ ಆ ಮದುವೆ ಮನೆಯಲ್ಲಿ ಭಾಗವಹಿಸಬಹುದಾಗಿತ್ತು. ಸುಮ್ಮನೆ ನಮ್ಮ ಇಷ್ಟ ಬಂದ ಹಾಗೆ ಬಟ್ಟೆಗಳನ್ನ ಹಾಕೊಂಡು ಹೋಗಿ ಅಲ್ಲಿ ಅರಸನ ಸನ್ನಿಧಾನಕ್ಕೆ ಬರ್ಲಿಕ್ಕೆ ಸಾಧ್ಯವಿಲ್ಲ ಅಲ್ವೇ? ಸಾಮಾನ್ಯವಾಗಿ ನಾವು ನೋಡ್ತೇವೆ, ಯಾವುದೋ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಅಂತವರು ತಮ್ಮ ಗಣತೆಗೆ ತಕ್ಕ ಹಾಗೆ ಉಡುಪನ್ನ ತೊಟ್ಕೊಳ್ಬೇಕು. ಅದು ನಿಯಮ ಅಲ್ವೇ? ಆ ಉಡುಪು ಶುದ್ಧವಾಗಿರ್ಬೇಕು, ಎಲ್ಲ ಚೆನ್ನಾಗಿರ್ಬೇಕು, ಮತ್ತೆ ನೋಡ್ಲಿಕ್ಕೆ ಗೌರವವುಳ್ಳದಾಗಿರ್ಬೇಕು, ಮತ್ತೆ ಅಂತಸ್ತಿಗೆ ತಕ್ಕ ಆಗಿರ್ಬೇಕು. ಈ ನಿಬಂಧನೆಗಳಿಗೆ ಅನುಗುಣವಾಗಿ ಇಲ್ದಿದ್ರೆ ಆ ವ್ಯಕ್ತಿ ಬ್ಯಾಂಕ್ ಮ್ಯಾನೇಜರ್ಗೆ ಸಾಧ್ಯವಿಲ್ಲ. ಇದು ನಮ್ಮ ಒಂದು ನಿಯಮ. ಹೀಗೆ ಆರಕ್ಷಕ ದಳ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಸರ್ಕಾರ ಒಳ್ಳೆಯ ವಸ್ತ್ರಗಳನ್ನ ಅವ್ರಿಗೆ ನೀಡಿದೆ. ಆದರೆ ಅವರು ಕೊಡಲ್ಪಡುವಂತಹ ಸಮವಸ್ತ್ರಗಳನ್ನ ಕ್ರಮವಾಗಿ ಯಾವಾಗಲೂ ಧರಿಸಬೇಕು. ಯಾಕಂದ್ರೆ ಉಡುಪು ನಮಗೆ ಶೋಭೆಯನ್ನ ಕೊಡ್ತದೆ. ನಮ್ಮ ಸಮಾಜ ಉಡುಪಿಗೆ ಮುಖ್ಯತ್ವವನ್ನ ಕೊಡುವಂತಾಗಿರ್ತದೆ ಅಲ್ವೇ? ಹೀಗೆ ಪ್ರಿಯರೇ, ನಾವು ಇಲ್ಲಿ ಕಲಿಯುವಂತ ಒಂದು ಭಾಗ ಏನಂದ್ರೆ, ರಾಜಾದಿರಾಜನಾದಂಥ ಯೇಸುಸ್ವಾಮಿಯ ಪ್ರಭಾವದೊಳಗೆ ದಾಟಿ ಬರಲಿಕ್ಕೆ ನಮಗೆ ಯೋಗ್ಯವಾದ ವಸ್ತ್ರಗಳು, ಉಡುಪುಗಳು ಅಗತ್ಯ. ಹಲವು ಮಡಿಕೆಯಲ್ಲಿ ನಾವು ನೋಡ್ತೇವೆ, ಯಾಜಕರಿಗೋಸ್ಕರವಾಗಿ ವಿಶೇಷವಾದಂಥ ವಸ್ತ್ರಗಳನ್ನ ಮಾಡುವಂತೆ ಮೋಶೆಗೆ ದೇವರು ಆಜ್ಞಾಪಿಸಿದ. ಮತ್ತೆ ಪ್ರಧಾನ ಯಾಜಕನಿಗೋಸ್ಕರವಾಗಿ ಇನ್ನೂ ಹೆಚ್ಚು ವಿಶೇಷವಾದಂಥ ಉಡುಪುಗಳನ್ನ ನಿಯಮಗಳಿದ್ವು. ವಸ್ತ್ರಗಳನ್ನ ಕುರಿತು ಸತ್ಯವೇದದಲ್ಲಿ ಅನೇಕ ಮುಖ್ಯವಾದ ಕಾರ್ಯಗಳನ್ನ ನಾವು ತಿಳ್ಕೊಳ್ಬಹುದು. ಈಗ ಸ್ತ್ರೀಯರಿಗೋಸ್ಕರವಾಗಿ ಪ್ರತ್ಯೇಕವಾದ ವಸ್ತ್ರಗಳಿವೆ, ಪುರುಷರಿಗಾಗಿ ಪ್ರತ್ಯೇಕವಾದ ವಸ್ತ್ರಗಳಿವೆ. ಸ್ತ್ರೀಯು ಪುರುಷರ ವೇಷವನ್ನು, ಪುರುಷನು ಸ್ತ್ರೀ ವೇಷವನ್ನು ಹಾಕೂಡದು ಎಂಬುದಾಗಿ ಸತ್ಯವೇದ ನಿರ್ದಿಷ್ಟವಾಗಿ ಬೋಧಿಸುತ್ತದೆ. ಪ್ರಿಯರೇ, ನಾವು ಪರಲೋಕವನ್ನ ಪ್ರವೇಶ ಮಾಡಲಿಕ್ಕೆ ನಮಗೆ ಆತ್ಮೀಕ ವಸ್ತ್ರಗಳು ಅಗತ್ಯ. ಆತ್ಮಿಕ ವಸ್ತ್ರಗಳನ್ನ ಧರಿಸಿಕೊಳ್ಳದೆ ಪರಲೋಕವನ್ನ ಪ್ರವೇಶಿಸಲಾರೆವು. ಹೌದು, ಹಾಗೆ ಒಂದು ವೇಳೆ ಅಪ್ಪಿತಪ್ಪಿ ಪ್ರವೇಶಿಸಿದ್ರೆ ಖಂಡಿತವಾಗಿ ನಾವು ಅಲ್ಲಿಗೆ ಅರ್ಹರಲ್ಲ ಎಂಬುದಾಗಿ ನೋಡ್ತೇವೆ. ಸ್ವಾಮಿ ಇಲ್ಲಿ ಉತ್ತಮವಾದಂಥ ಆತ್ಮಿಕ ಪಾಠವನ್ನ ಈ ಒಂದು ಮದುವೆ ಊಟಕ್ಕೆ ಕರೆಸಿಕೊಡುವಂಥ ಸಾಮ್ಯದ ಮೂಲಕ ನಮಗೆ ವಿವರಿಸಿದ್ದಾನೆ. ಪ್ರಿಯರೇ, ಆತ್ಮಿಕ ವಸ್ತುಗಳು ಅಥವಾ ಉಡುಪುಗಳು ನಮಗೆ ಅವಶ್ಯಕ. ನಾವೊಂದು ವಿವಾಹ ಔತಣದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದು ಯಜ್ಞದ ಕುರಿಯಾದಾತನ ವಿವಾಹದ ಔತಣ. ಸತ್ಯವೇದ ಹೇಳ್ತದೆ, ಯಜ್ಞದ ಕುರಿಯಾದಾತನ ವಿವಾಹ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ನಾವು ನೋಡ್ತೇವೆ. ಬರೇ ಆ ಒಂದು ಮಹಿಮೆಯ ದಿನದೆಡೆಗೆ ನಾವು ಸಿದ್ಧರಾಗ್ತಾ ಇದ್ದೇವೆ ಅಲ್ವೇ? ನಮ್ಮ ಕರ್ತನಾದ ಯೇಸು ಸ್ವಾಮಿ
ಆತ್ಮೀಕ ಮಗನಾಗಿ ಅಲ್ಲಿ ಆಸೀನರೂಢರಾಗಿದ್ದಾನೆ. ಮತ್ತು ನಾವು ಆತನ ಮಧುವಣಗಿತ್ತಿಯರು. ಆತನ ರಕ್ತದ ಮೂಲಕವಾಗಿ ಸಂಪಾದಿಸಲ್ಪಟ್ಟಂತ ಸಭೆಯಾದಂತ ನಾವು ಆತನ ಮಧುಗಳಾಗಿ ಆತನನ್ನ ಎದುರುಗೊಳ್ಳುವುದಕ್ಕೆ ನಾವು ಹೋಗ್ತಾ ಇದ್ದೇವೆ ಅಲ್ವೇ. ನಾವು ನೋಡ್ತೇವೆ ಆ ದಿನದಲ್ಲಿ ಎಲ್ಲಾ ಕಡೆಯಿಂದ ಬಂದು ಆ ವಿವಾಹ ಔತಣದಲ್ಲಿ ಪಾಲ್ಗೊಳ್ತಾರೆ. ಅದರಲ್ಲಿ ದೇವದೂತರು, ಕೆರೂಬಿಯರು, ಸೆರಾಫಿಯರು ಈ ವಿವಾಹ ಔತಣದಲ್ಲಿ ಹಾಡಿ ಸ್ತುತಿಸುತ್ತಾ ಆನಂದಿಸ್ತಾ ಇರ್ತಾರೆ. ಆ ದಿನ ಮಹಿಮೆಯ ದಿನ, ಯಜ್ಞದ ಕುರಿಯಾದಾತನ ಅರಸನ ಒಂದು ವಿವಾಹ. ನಾವು ನೋಡ್ತೇವೆ ಆ ಔತಣದಲ್ಲಿ ಒಂದು ವೇಳೆ ನಾವು ಆತ್ಮಿಕ ವಸ್ತ್ರವನ್ನ ಧರಿಸಿಕೊಂಡವರಾಗಿರ್ಬೇಕು. ಆ ವಸ್ತುಗಳನ್ನ ಅದು ಆತ್ಮಿಕ ವಸ್ತ್ರನ ದೇವರು ಈ ಭೂಮಿಯಲ್ಲಿ ನಮಗೆ ಅನುಗ್ರಹ ಮಾಡಿದ್ದಾನೆ. ಆ ಉಡುಪನ್ನ ಧರಿಸಿಕೊಳ್ಳುವುದಾದ್ರೆ ಪರಲೋಕದಲ್ಲಿ ನಾವು ವಸ್ತ್ರ ಉಳ್ಳವರಾಗಿರ್ತೇವೆ. ಈಗ ನಾವು ನೋಡೋಣ ಆ ವಸ್ತ್ರಗಳಲ್ಲಿ ಸತ್ಯವೇದದಲ್ಲಿ ಅನೇಕ ಆತ್ಮಿಕ ವಸ್ತುಗಳನ್ನ ದೇವರು ನಮಗೆ ದಯಪಾಲಿಸ್ತಾನೆ. ಉದಾಹರಣೆಗೆ ಧರ್ಮವೆಂಬ ನಿಲುವಂಗಿ, ಅಂದ್ರೆ ದೇವರ ನೀತಿಯನ್ನ ನೆರವೇರಿಸಬಹುದು. ಈ ತರ ಒಂದು ನಿಲುವಂಗಿಯನ್ನ ವಸ್ತ್ರವನ್ನು ದೇವರು ನಮಗೆ ಕೊಡ್ತಾನೆ. ಪ್ರತಾಪ ಎಂಬ ವಸ್ತ್ರ, ಸ್ತುತಿಯ ವಸ್ತ್ರ. ನಾವು ನೋಡ್ತೇವೆ ನಯವಾದ ನಾರುಮಡಿ, ಜಯತಾರಿ ವಸ್ತ್ರ, ಕಸೂತಿ ವಸ್ತ್ರ. ಕಸೂತಿ ವಸ್ತ್ರ ಅಂದ್ರೆ ದೇವರಿಗೋಸ್ಕರವಾಗಿ ಸೇವಕರು, ಜನರು ಏನ್ ಮಾಡ್ತಾರೆ, ತಮ್ಮನ್ನ ತಾವೇ ನಿಂದನೆಗೆ, ಅಪಮಾನಕ್ಕೆ ಅವರು ಒಳಪಡಿಸಿಕೊಂಡಿದ್ದಾರೆ. ಅಂತ್ಯವರು ಅದು ದೇವರು ನಮ್ಗೆ ಕೊಡುವಂತಹ ಒಂದು ಕಸೂತಿಯ ಕೆಲಸದ ವಸ್ತ್ರ ಎಂಬುದಾಗಿ ನೋಡಿದೆ. ಹಾಗೆ ಶುಭ್ರ ವಸ್ತ್ರ. ಹೀಗೆ ದೇವರು ನಮಗೆ ರಕ್ಷಣೆ ಮತ್ತೆ ಇನ್ನೊಂದು ಮುಖ್ಯವಾದಂತ ಒಂದು ವಸ್ತ್ರ ರಕ್ಷಣೆಯ ವಸ್ತ್ರ. ಹೌದಲ್ಲ, ಈ ರಕ್ಷಣೆಯ ವಸ್ತ್ರವನ್ನ ಆತ ನಮಗೆ ಒದಗಿಸಿದ್ದಾನೆ. ಈ ರಕ್ಷಣೆಯ ವಸ್ತ್ರವನ್ನು ಕುರಿತು ನಾವು ಓದುವಾಗ ದೇವರು ಈ ರಕ್ಷಣೆಯ ವಸ್ತ್ರ ಅಂದ್ರೆ ನಮ್ಮ ದೇವರು ಅತ್ಯಂತ ಕರುಣೆಯಿಂದ ದಯಪಾಲಿಸುವಂತ ಪಾಪ ಪರಿಹಾರ ಇದೆ ನಮ್ಮ ರಕ್ಷಣೆಯ ಒಂದು ವಸ್ತ್ರ. ಪಾಪವು ಕ್ಷಮಿಸಲ್ಪಡುವಾಗ ನಾವು ರಕ್ಷಣಾ ವಸ್ತ್ರವನ್ನ ಧರಿಸಿಕೊಳ್ತೇವೆ ಅಲ್ವೇ. ಹೀಗೆ ಕರ್ತನು ನಮಗೆ ಕೊಟ್ಟಿರುವಂತ ವಸ್ತ್ರಗಳಲ್ಲಿ ಬಹು ಅಮೂಲ್ಯವಾದಂತ ಬೆಲೆ ಉಳ್ಳಂತ ವಸ್ತ್ರ ರಕ್ಷಣೆಯ ವಸ್ತ್ರ. ಅದು ನಮ್ಮ ಪಾಪಗಳ ಪರಿಹಾರ. ಈ ಅತ್ಯಂತ ವಿಶೇಷವಾದಂತ ರಕ್ಷಣೆಯ ವಸ್ತ್ರವನ್ನ ನಾವು ಅಲಕ್ಷ್ಯ ಮಾಡಿದ್ರೆ ಮುಂದೆ ನಮಗೆ ತೊಂದರೆ ಆಗುತ್ತೆ ಎಂಬುದಾಗಿ ನೋಡ್ತೇವೆ. ಸತ್ಯವೇದ ನಮಗೆ ಹೇಗೆ ಹೆಚ್ಚಿಸುತ್ತೆ, ಈ ರಕ್ಷಣೆಯ ವಸ್ತ್ರವನ್ನ ಕೊಡುವುದಕ್ಕಾಗಿ ಸ್ವಾಮಿ ತನ್ನ ಅಮೂಲ್ಯವಾದ ರಕ್ತವನ್ನು ಚೆಲ್ಲಿದ್ದಾನೆ. ಅದರಿಂದ ಈ ರಕ್ಷಣಾ ವಸ್ತ್ರ ಬಹಳ ಅಮೂಲ್ಯವಾದದ್ದು. ಭೂಮ್ಯಾಕಾಶಗಳನ್ನ ಸೃಷ್ಟಿಸಿದಂತ ಆ ಮಹಿಮೆಯ ಅರಸನು ನಮಗೋಸ್ಕರವಾಗಿ ಕ್ರೂಜಿಯಲ್ಲಿ ಜೀವ ತೆತ್ತು ಸಾಧಾರಣವಾದಂತ ಅದು ಕಾರ್ಯವಲ್ಲ ಅದು ಅಲ್ವೇ. ಅದರಿಂದ ಆತನ ಪ್ರೀತಿ ಎಷ್ಟು ಆಳವಾದದ್ದು. ನಮಗೋಸ್ಕರವಾಗಿ ಆ ರಕ್ಷಣೆ ವಸ್ತ್ರವನ್ನು ಕೊಡುವುದಕ್ಕಾಗಿ ಆತನ ತನ್ನ ಪ್ರಾಣವನ್ನೇ ಆತನು ಕೊಟ್ಟಿದ್ದಾನೆ. ವಸ್ತುಗಳಲ್ಲಿ ಬಹು ಅಮೂಲ್ಯವಾದದ್ದು ಈ ರಕ್ಷಣೆಯ ವಸ್ತ್ರ. ಈ ವಸ್ತ್ರಕ್ಕಿಂತಲೂ ಬಹಳ ಬೆಲೆ ಉಳ್ಳದು ಯಾವುದಿಲ್ಲ. ಅದರಿಂದ ರಕ್ಷಣೆ ವಸ್ತ್ರವನ್ನ ನಾವು ಕಾದ್ಕೊಳ್ಬೇಕು. ವಸ್ತ್ರ ಮಲಿನವಾಗದಂತೆ ಕಾಪಾಡಿಕೊಳ್ಬೇಕು. ಪ್ರಪಂಚ, ಶರೀರ, ಸೈತಾನ ಇವುಗಳಿಂದ ನಾವು ವಸ್ತ್ರಗಳನ್ನ ನಾವು ಅಶುದ್ಧ ಮಾಡಿಕೊಳ್ಬಾರ್ದು. ಯಾಕಂದ್ರೆ ಸೈತಾನನು ನಮ್ಮ ವಸ್ತ್ರಗಳನ್ನ ತೆಗೆದು ಬಿಡ್ಲಿಕ್ಕೆ ಆತನು ಕಾಯ್ಕೊಂಡಿರ್ತಾನೆ. ಹೀಗೆ ಅದರಿಂದ ನಮ್ಮ ವಸ್ತ್ರಗಳನ್ನ ದೇವರು ನಮಗೆ ಕೊಟ್ಟಿರುವಂತಹ ಆತ್ಮಿಕ ವಸ್ತ್ರವನ್ನ ನಾವು ಕಾಪಾಡಿಕೊಳ್ಬೇಕು. ನಾವು ನೋಡ್ತೇವೆ ಯಾವುದೇ ಕಾರಣಕ್ಕೂ ನಾವು ದೇವರನ್ನ ಬಿಟ್ಟು ಅಗಲಬಾರ್ದು, ಹಿಂಜಾರಿ ಹೋಗ್ಬಾರ್ದು. ಅದರಿಂದ ಜಾಗ್ರತೆಯಿಂದ ಇರಬೇಕು. ಕರ್ತನನ್ನ ಬಿಟ್ಟು ನಾವು ದೂರ ಹೋಗೋದಾದ್ರೆ ನಾವು ವಸ್ತ್ರಗಳನ್ನ ಕಳೆದುಕೊಳ್ಬೇಕಾಗತ್ತೆ ಅಲ್ವೇ. ತಂದೆಯನ್ನ ಬಿಟ್ಟು ಹೋದಂತಹ ಕಿರಿ ಮಗನು ತನ್ನ ಸ್ವಾಭಿಮಾನವನ್ನು ಕಳ್ಕೊಂಡು ತನ್ನ ವಸ್ತ್ರವನ್ನ ಆತನ ಕಳ್ಕೊಂಡೆ ಎಂಬುದಾಗಿ ನೋಡ್ತೇವೆ. ಚಿಂದಿ ಬಟ್ಟೆ ಊಟವನಾಗಿದ್ದ ಎಂಬುದಾಗಿ ನೋಡ್ತೇವೆ ಅಲ್ವೇ. ಹೀಗೆ ಆದ್ರೆ ಆತನ ತಂದೆ ಅವನಿಗೋಸ್ಕರ ಕಾಯ್ತಿರುವಾಗ ಆತನ ಬಂದಾಗ ಅವನಿಗೆ ಶ್ರೇಷ್ಠವಾದ ನಿಲುವಂಗಿನ ಅವನಿಗೆ ತೋರಿಸ್ತಾ ಎಂಬುದಾಗಿ ನೋಡ್ತೇವೆ ಅಲ್ವೇ. ಹೀಗೆ ನಾವು ಇನ್ನೊಂದು ಉದಾಹರಣೆಯನ್ನು ನೋಡ್ತೇವೆ. ಏದೇನ್ ತೋಟದಲ್ಲಿ ಮಾನವನು ಪಾಪ ಮಾಡಿದಾಗ ಸೈತಾನು ಮೊಟ್ಟ ಮೊದಲು ಅವನನ್ನ ಬೆತ್ತಲನೆಯಾಗಿ ಮಾಡಿದ. ಮೊದಲು ಅವರು ದೇವರ ಮಹಿಮೆ ವಸ್ತ್ರವನ್ನು ಧರಿಸಿಕೊಂಡ್ರು. ಆದ್ರೆ ಪಾಪದ ದೆಸೆಯಿಂದ
ಅವರು ಆ ಮಹಿಮೆಯ ವಸ್ತ್ರವನ್ನ ಕಳ್ಕೊಂಡಾಗ ಅವರು ಬೆತ್ತಲಾಗಿದ್ರು ಎಂಬುದಾಗಿ ನೋಡ್ತೀವಿ. ಅವರು ತಮ್ಮ ಬಟ್ಟೆಗೋಸ್ಕರ ಚಿಂತೆ ಮಾಡಿದ್ರು, ಯಾವ ವಸ್ತ್ರವನ್ನ ಧರಿಸಬೇಕು ಎಂಬುದಾಗಿ ಅವ್ರು ಗೊತ್ತಾಗದೆ ಅವರು ದುಃಖ ಪಡ್ತಾ ಇದ್ರು. ಏದೇನ್ ತೋಟದಲ್ಲಿ ಅನೇಕ ಮರಗಳಿದ್ವು, ಜೀವವೃಕ್ಷ, ಒಳ್ಳೆಯದು ಕೆಟ್ಟದ ಹರುವನ್ನು ಉಡಿಸುವಂತ ವೃಕ್ಷ ಎಲ್ಲವೂ ಸಹ ಇದ್ವು. ಅವರು ಆ ವಸ್ತ್ರಕ್ಕಾಗಿ ಜೀವವೃಕ್ಷದ ಬಳಿಗೆ ಹೋಗ್ಲಿಲ್ಲ, ಮತ್ತೆ ಎಲ್ಲಿಗೆ ಹೋದವರು? ಅಂಜೂರ ಮರದ ಕಡೆಗೆ ಹೋದ್ರು ಎಂಬುದಾಗಿ ನೋಡ್ತೇವೆ. ಆ ಎಲೆಗಳನ್ನ ತೆಗೆದುಕೊಂಡು ತಮಗೆ ವಸ್ತ್ರವನ್ನ ಹೊಲ್ಕೊಂಡ್ರು. ಪ್ರಿಯರೇ, ಕ್ರಿಸ್ತನನ್ನ ಧರಿಸಿಕೊಳ್ಳಲು ಬಯಸದೆ ಸಾಂಪ್ರದಾಯಿಕವಾದಂತ ಪಾರಂಪರ್ಯವಾದ ಆ ವಸ್ತ್ರಗಳನ್ನ ಅವರು ಧರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಆ ಅಂಜೂರದ ಎಲೆಗಳು ಆಚಾರ ಸದಾಯ ಎಂಬತಕ್ಕಂಥ ಅಂಜೂರದ ಎಲೆಗಳನ್ನ ಧರಿಸಿಕೊಳ್ಳುವರಾಗಿದ್ರು. ಈ ಅಂಜೂರದ ಎಲೆಗಳು ಎಂಬುದು ಲೌಕಿಕವಾದಂತಹ ಕಾರ್ಯಗಳನ್ನ ಸೂಚಿಸುವಂತಾಗಿದೆ. ಈ ಅಂಜೂರದ ಎಲೆಗಳನ್ನ ಧರಿಸಿಕೊಂಡ ಅವರು ಆದಾಮ ಅವಳು ಅವನು ನಾವು ನೋಡುವಾಗ ದೇವರು ನೋಡಿ ಆತನು ದುಃಖಪಟ್ಟನು ಎಂಬುದಾಗಿ ನೋಡ್ತೀವಿ. ಆ ಎಲೆಗಳು ಬಿಸಿಲಿಗೆ ಒಣಗಿ ಹೋಗುವಂತವು. ಸತ್ಯವೇದ ಹೇಳ್ತದೆ, ಯೆಹೋವನು ದೇವರು ಆದಾಮನಿಗೂ ಅವಳಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಮನುಷ್ಯನಿಗೆ ಚರ್ಮದ ಅಂಗಿನ ಕೊಳ್ಳಲು ಒಂದು ಪ್ರಾಣಿ ಅಂದು ಕೊಲ್ಲಲ್ಪಡಬೇಕಾಗಿತ್ತು. ಜಗದ ಉತ್ಪತ್ತಿಗೆ ಮುಂಚೆ ಕೊಲ್ಲಲ್ಪಟ್ಟಂತ ಯಜ್ಞದ ಕುರಿ ಯೇಸು ಕ್ರಿಸ್ತನು. ಬೇರೆ ಕ್ರೂಜೆಯಲ್ಲಿ ಆತನು ನಮಗಾಗಿ ಕೊಲ್ಲಲ್ಪಟ್ಟಂತ ರಕ್ಷಣಾ ವಸ್ತ್ರವನ್ನ ಆತನು ನಮಗೆ ಕೊಟ್ಟಿದ್ದಾನೆ. ರಕ್ಷಣಾ ವಸ್ತ್ರವನ್ನ ಆತನು ಕೊಟ್ಟಿದ್ದಾನೆ. ಇಂದಿನ ಸಂದೇಶ ಏನಂದ್ರೆ, ಆ ವಸ್ತ್ರಗಳನ್ನ ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ಯಾಕಂದ್ರೆ ನಾವು ಆ ವಸ್ತ್ರವನ್ನ ಧರಿಸಿಕೊಂಡು ಯಜ್ಞದ ಕುರಿಯಾದ ಆತನ ವಿವಾಹದ ಔತಣಕ್ಕೆ ನಾವು ಸಿದ್ಧರಾಗಬೇಕು. ಆ ವಸ್ತ್ರಗಳನ್ನ ಕಾಪಾಡ್ಕೊಳ್ಬೇಕು. ಸಾಮಾನ್ಯವಾಗಿ ವಸ್ತ್ರಗಳನ್ನ ಬಟ್ಟೆ ಹರಿಯದ ಹಾಗೆ, ಬಟ್ಟೆ ಕೊಳಕಾಗದ ಹಾಗೆ, ಬಟ್ಟೆ ಕಲೆ ಆಗದ ಹಾಗೆ ನಾವು ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಅಲ್ವೇ? ಇಲ್ಲಿ ಒಂದು ವಾಕ್ಯವನ್ನು ನಾವು ನೋಡ್ತೇವೆ. ಈಗೋ ಕಳ್ಳನು ಬರುವಂತೆ ಬರುತ್ತೇನೆ, ನಾನು ನಿರ್ವಾಣವಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನ ಕಾಪಾಡಿಕೊಳ್ಳುವವನು ಧನ್ಯನು. ಸ್ವಾಮಿ ಅಮೂಲ್ಯವಾದಂತ ತನ್ನ ರಕ್ತವನ್ನು ಸುರಿಸಿದಂತ ಬೆಲೆ ಉಳ್ಳಂತ ರಕ್ಷಣಾ ವಸ್ತ್ರವನ್ನ ನಮಗೆ ದಯಪಾಲಿಸಿದ್ದಾನೆ. ಆ ವಸ್ತ್ರಗಳನ್ನ ಕಾಪಾಡಿಕೊಳ್ಳುವವನು ಧನ್ಯನು ಎಂಬುದಾಗಿ ನಾವು ನೋಡ್ತೇವೆ. ವಸ್ತ್ರಗಳನ್ನ ಕಾಪಾಡಿಕೊಳ್ಳುವಂತೆ ನಮ್ಮ ಕರ್ತನು ಎಚ್ಚರಿಕೆಯನ್ನ, ಆಲೋಚನೆಯನ್ನ ಆತನು ಕೊಡ್ತಾನೆ. ನಮಗೋಸ್ಕರವಾಗಿ ಒಳ್ಳೆಯ ಶ್ರೇಷ್ಠವಾದ ವಸ್ತ್ರಗಳನ್ನ ಅನುಗ್ರಹಿಸಿ ಕರ್ತನು ಆ ವಸ್ತ್ರಗಳನ್ನ ಬಹು ಬೆಲೆ ಉಳ್ಳದು, ಆದ್ರಿಂದ ನೀವು ಎಚ್ಚರವಾಗಿದ್ದು ಅವುಗಳನ್ನ ಕಾಪಾಡಿಕೊಳ್ಳುವ ಹಾಗೆ ಆಲೋಚನೆಯನ್ನು ಆತನು ಕೊಡ್ತಾನೆ. ಆ ವಸ್ತ್ರಗಳನ್ನು ನಮಗೆ ಕೊಡುವುದಕ್ಕೆ ನಾನು ಆಗಲೇ ಹೇಳಿದಾಗೆ ಆತನು ಎಷ್ಟು ಶ್ರಮ ಸಂಕಟಗಳನ್ನು ಅನುಭವಿಸಿದ್ದಾನೆ, ಎಂಥ ತ್ಯಾಗ ಮಾಡಿದ್ದಾನೆ. ಅದರಿಂದ ಆ ವಸ್ತ್ರಗಳನ್ನ ಕುರಿತು ನಾವು ಜಾಗೃತಿ ಉಳ್ಳವರಾಗಬೇಕು. ನಾವು ನೋಡ್ತೇವೆ, ಒಂದ್ಸಾರಿ ಒಬ್ಬ ವಿವಾಹಕ್ಕೆ ಒಬ್ಬ ಶ್ರೀಮಂತ ಹೋಗ್ತಾರೆ. ಅವರು ಒಂದು ಕೆಲಸದ ನಿಮಿತ್ತ ಬಂದಿದ್ರಿಂದ ಅವರ ವಸ್ತ್ರಗಳು ಬಹಳ ಕೊಳೆಯಾಗಿತ್ತು. ಆ ವಸ್ತ್ರಗಳನ್ನ ಧರಿಸಿ ಬಂದಂತ ಆತನನ್ನ ಆ ಬಾಗಿಲು ಕಾಯುವವರು ಒಳಗೆ ಬಿಡ್ಲಿಲ್ಲ. ಅವನನ್ನ ಅಲ್ಲೇ ತಡೆದು ನಿಲ್ಲಿಸ್ಬಿಟ್ರು. ಆತನ ಎಷ್ಟು ಕೇಳಿಕೊಂಡಾಗಿ ಕೂಡ ಅವರು ಕೇಳಲೇ ಇಲ್ಲ, ಅವನನ್ನ ಬಿಡ್ಲೇ ಇಲ್ಲ. ಸರಿ, ಕೋಪದಿಂದ ಅವರು ಹಾಗೆ ಹೊರಟೋಗ್ತಾರೆ. ನಂತರ ಅವ್ರು ಏನ್ ಮಾಡ್ತಾರೆ, ಮನೆಗೆ ಹೋಗಿ ಒಳ್ಳೆ ಬೆಲೆ ಬಾಳುವಂತ ವಸ್ತ್ರಗಳನ್ನ ಧರಿಸ್ಕೊಂಡು ಕಾರಿನಲ್ಲಿ ಬಂದು ಇಳಿದ ಕೂಡಲೇ ಅವ್ರಿಗೆ ಆದರದ ಸ್ವಾಗತ ಕೊಡಲಾಯ್ತು. ಹಾಗೆ ಅವ್ರನ್ನ ಭೋಜನದ ಪಂಕ್ತಿಯಲ್ಲಿ ಕರೆದೋಗಿ ಒಳ್ಳೆ ಸ್ಥಾನದಲ್ಲಿ, ಮೊದಲನೇ ಸ್ಥಾನದಲ್ಲಿ ಕುಳಿಸಿದ್ರು. ಆದ್ರೆ ಅವರು ಕೋಪದಿಂದ ಹಾಗೆ ಕುದಿತಾ ಇದ್ರು. ಮೊದಲು ನನ್ನ ಒಳಗೆ ಅನುಮತಿಸ್ಲಿಲ್ಲ ಎಂಬತಕ್ಕಂಥ ಕೋಪದಿಂದ ಆ ಕೊಟ್ಟಂತ ಅವರ ಎಲ್ಲ ಭೋಜನದ ಪದಾರ್ಥಗಳನ್ನ ತೆಗೆದು ತನ್ನ ಉಡುಪಿಗೆ ಅವರು ಹಾಕಿಕೊಂಡ್ರು. ಎಲ್ಲರೂ ಇದೇನು ಮಾಡ್ತಿದ್ರಿ, ಇದೇನು ಎಂಬುದಾಗಿ ಅವ್ರು ಕೇಳುವಂತ ಸಮಯದಲ್ಲಿ ಅವ್ರು ಹೇಳ್ತಾರೆ, ಇವರು ನನ್ನ ಮರ್ಯಾದೆ, ನಾನು ಬಂದಾಗ ಮರ್ಯಾದೆ ಕೊಡಲಿಲ್ಲ, ನನ್ನ ಉಡುಪಿಗೆ, ನನ್ನ ಅಂತಸ್ತಿಗೆ ಮರ್ಯಾದೆ ಕೊಟ್ಟಿದ್ದಾರೆ. ನಾನು ಕೊಳೆ ಬಟ್ಟೆಯಲ್ಲಿ ಬಂದಾಗ ನನಗೆ ಇಲ್ಲಿ ಸ್ಥಳ ಇರಲಿಲ್ಲ, ಈಗ ಬೆಲೆ ಬಾಳುವಂತ ವಸ್ತ್ರವನ್ನ ಧರಿಸ್ಕೊಂಡು ಬಂದಾಗ ನನಗೆ ಮರ್ಯಾದೆ ಸಿಕ್ಕಿದೆ ಎಂಬುದಾಗಿ ಹೇಳಿ ಆ ಉಡುಪಿಗೆ ಎಲ್ಲ ತನ್ನ ಭೋಜನ ವಸ್ತುವನ್ನ ಬರೆದುಕೊಂಡು ಹೋಗ್ತಾನೆ. ಪ್ರಿಯರೇ, ವಸ್ತುಗಳಿಗೆ, ಉಡುಪಿಗೆ
ಪ್ರಪಂಚ ಮರ್ಯಾದೆ ಕೊಡುವುದು ನಿಜ. ಆದಾಗ್ಯೂ ಊಟವಿಲ್ಲದೆ ನಾವು ಹೊರಗೆ ಹೋಗ್ಬೋದು, ಆದರೆ ವಸ್ತ್ರವಿಲ್ಲದೆ ಹೊರಗೆ ಹೋಗಲು ಸಾಧ್ಯವಿಲ್ಲ ಅಲ್ವೇ? ವಸ್ತ್ರಕ್ಕೆ ಅಂತಸ್ತು ಇದೆ. ಉಡುಪುಗಳು ಒಬ್ಬ ವ್ಯಕ್ತಿಯ ಆತನ ಗುಣಾತಿಶಯಗಳನ್ನ ಅಥವಾ ಆತನ ಗೌರವವನ್ನ ನಿರ್ಣಯಿಸ್ತದೆ ಎಂಬುದಾಗಿ ನೋಡ್ತೀವಿ. ನಾವು ಒಳ್ಳೆಯ ರೀತಿಯಲ್ಲಿ ಸಭ್ಯವಾದ ರೀತಿಯಲ್ಲಿ ವಸ್ತ್ರಗಳನ್ನ ಧರಿಸಿ ಒಂದು ಮನೆಗೆ ಹೋಗುವುದಾದ್ರೆ ಆ ಮನೆಯವರನ್ನ ಸಹ ನಾವು ಗೌರವಿಸ್ತೇವೆ. ರಾಜನ ಮನೆಯ ವಿವಾಹಕ್ಕೆ ಹೋಗ್ಬೇಕಾದ್ರೆ ಆ ಅರಸನ್ನ ಗೌರವಿಸುವಂತ ಸಲುವಾಗಿ ರಾಜನ ಅಂತಸ್ತಿಗೆ ತಕ್ಕ ರೀತಿಯಲ್ಲಿ ನಾವು ವಸ್ತ್ರಗಳನ್ನ ಧರಿಸ್ಕೊಂಡು ಹೋಗ್ಬೇಕು. ಈ ದಿನ ನಾವು ಕಲಿಯುವಂತ ಒಂದು ಪಾಠ ಏನಂದ್ರೆ, ನಮ್ಮ ವಸ್ತ್ರಗಳನ್ನ ಯಾವ ರೀತಿ ಕಾಪಾಡಿಕೊಳ್ಬೇಕು. ದೇವರು ನಮಗೆ ರಕ್ಷಣೆ ವಸ್ತ್ರವನ್ನು ಆತನ ಕೊಟ್ಟಿದ್ದಾನೆ. ವಸ್ತ್ರಗಳು ಹೇಗೆ ಹಾಳಾಗ್ತವೆ ಎಂಬುದನ್ನು ನಾವು ಎಚ್ಚರಿಕೆಯಿಂದ ಅದನ್ನು ನಾವು ನೋಡ್ಕೊಳ್ಬೇಕು. ವಸ್ತ್ರಗಳು ಹಾಳು ಮಾಡುವಂತ ಅನೇಕ ಕಾರ್ಯಗಳಿವೆ. ಅದನ್ನ ನಾವು ಇಂದಿನ ಸಂದೇಶ ಮುಖ್ಯವಾದ ಒಂದು ಭಾಗ ಅಂದ್ರೆ ಅದನ್ನೇ. ನಾವು ಎಚ್ಚರವಾಗಿದ್ದು ದೇವರು ಕೊಟ್ಟಂತ ಆತ್ಮಿಕ ವಸ್ತ್ರಗಳನ್ನ ಹೇಗೆ ಕಾಪಾಡ್ಕೊಳ್ಬೇಕು. ಮೊದಲನೇದಾಗಿ ನಾವು ನೋಡ್ತೇವೆ, ಯೂದನ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನದಲ್ಲಿ, ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಸಹಿಸಿರಿ. ಆತ್ಮಿಕ ವಸ್ತ್ರ ಅಥವಾ ಶಾರೀರಿಕವಾಗಿ ಅದು ಮೈಲಿಗೆ ಆಗ್ತದೆ. ಅನೇಕರು ಆತ್ಮೀಯ ಜೀವಿತವನ್ನ ಪ್ರಾರಂಭಿಸಿ ಲೌಕಿಕವಾಗಿ ಮುಗಿಸ್ತಾರೆ. ಮೊದಲು ಪ್ರೀತಿಯಿಂದ ದೇವರ ಅನ್ಯೋನ್ಯತೆಯಲ್ಲಿ ಆರಂಭಿಸಿ ನಂತರ ಲೌಕಿಕವಾದಂತ ದೈವಿಕವಾದ ಪ್ರೀತಿಯಲ್ಲಿ ಅವರು ಏನಾಗ್ತಾರೆ, ಅಂತ್ಯವಾಗಿಬಿಡ್ತಾರೆ. ಆದಿಯಲ್ಲಿ ಅಂದ್ರೆ ಪ್ರಾರಂಭದಲ್ಲಿ ದೇವರ ಚಿತ್ತದಂತೆ ಸೇವೆ ಮಾಡ್ತಾ ಇರ್ತಾರೆ, ನಂತರ ಕೇವಲ ಮನುಷ್ಯ ಬುದ್ಧಿಯಂತೆ ಸ್ವಂತ ಇಷ್ಟವನ್ನ ಮಾಡಲಿಕ್ಕೆ ಮುಂದಾಗ್ತಾರೆ ಅಲ್ವೇ? ಇದು ಬಹಳ ದುಃಖಕರವಾದ ಸಂಗತಿ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಪ್ರಿಯರೇ, ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಪ್ರಿಯರೇ, ನಾವು ಕರ್ತನ ಮಾತಿನಂತೆ ಆತ್ಮಿಕ ವಸ್ತ್ರವನ್ನು ಧರಿಸಿ ಮುಂದುವರಿಯುವಾಗ ಲೌಕಿಕವಾದ ಜನರು ಲೋಕಜ್ಞಾನದಿಂದ ಅನೇಕ ಆಲೋಚನೆನ ನಮ್ಗೆ ಹೇಳ್ಬೋದು. ನಾವು ಅದಕ್ಕೆ ಕಿವಿ ಕೊಟ್ಟು ಕರ್ತನ ಮಾರ್ಗದಿಂದ ನಾವು ಹಿಂದಿರುಗಿ ಅಥವಾ ಹಿಂಜಾರಿ ಹೋಗುವುದಾದ್ರೆ ನಮ್ಮ ಆತ್ಮಿಕ ವಸ್ತ್ರ ಮಲಿನವಾಗ್ತದೆ. ಕರ್ತನು ಆ ಸಾರ್ದಿಸಿನ ಸಭೆಯನ್ನು ಕುರಿತು ಹೇಳುವಾಗ ಅಂತ ಹೇಳ್ತಾನೆ, ಅನೇಕರು ತಮ್ಮ ಆತ್ಮಿಕ ವಸ್ತ್ರಗಳನ್ನ ಮಲಿನಗೊಳಿಸಿದ್ದಾರೆ, ಅನೇಕರು ಶಾರೀರಿಕವಾದಂತ ರೀತಿಯಲ್ಲಿ ದಾರಿ ತಪ್ಪಿಸಿದ್ದಾರೆ. ಆದರೂ ಕರ್ತನು ಕೆಲವರನ್ನ ತನಗಾಗಿ ಇಟ್ಟಿರುವುದಾಗಿಯೂ ಅವರನ್ನ ಕುರಿತು ಸಾಕ್ಷಿ ಹೇಳ್ತಾನೆ, ತಮ್ಮ ವಸ್ತ್ರಗಳನ್ನ ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸಿನಲ್ಲಿ ಇದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜ್ಯೋತಿಯಲ್ಲಿ ನಡೆಯುವರು ಎಂಬುದಾಗಿ ಸ್ವಾಮಿ ಈ ಸಾರ್ದಿಸಿನ ಸಭೆಯನ್ನು ಕುರಿತು ಹೇಳುವನಾಗಿದ್ದಾನೆ. ಬೇರೆ ಅನೇಕರು ಪಾಪದ ಮಾರ್ಗದಲ್ಲೂ ಲೌಕಿಕವಾದ ಶರೀರ ಆಶೆಗಳ ಮಾರ್ಗದಲ್ಲೂ ನಡೆಯುವವರಾಗಿ ತಮ್ಮ ಆತ್ಮಿಕ ವಸ್ತ್ರಗಳನ್ನ ನಷ್ಟಪಡಿಸಿಕೊಳ್ಳುವಾಗ ನಾವು ಮನಗೊಂದು ಸೋತು ಹೋಗಬಾರ್ದು. ಯಾಕಂದ್ರೆ ಅಧೈರ್ಯಗೊಳ್ಳಬೇಡ. ಯಾಕಂದ್ರೆ ಕರ್ತನಿಗೋಸ್ಕರವಾಗಿ ನಾವು ನಿಲ್ಲಬೇಕು ಎಂಬುದನ್ನು ನಾವು ನೆನಪು. ನಿನ್ನ ವಸ್ತ್ರಗಳನ್ನ ಮಲಿನ ಮಾಡಿಕೊಳ್ಳದಂತೆ ಜಾಗೃತಿಯಾಗಿರೋ. ಅದರಿಂದ ನಮ್ಮ ಆತ್ಮಿಕ ವಸ್ತ್ರವನ್ನ ಹೊಲಸು ನಡತೆಯಿಂದ ಬಲಿಗೆ ಮಾಡಿಕೊಳ್ಬಾರ್ದು. ಎರಡನೇದಾಗಿ ನಾವು ನೋಡ್ತೇವೆ, ಒಲೆಯಾದಂತ ಚಿಂದಿ ಬಟ್ಟೆ. ನಾವು ಯೆಶಾಯನ ಪ್ರವಾದನೆಯಲ್ಲಿ 64ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೇವೆ, ನಾವೆಲ್ಲರೂ ಅಶುದ್ಧರಾಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಒಲೆಯ ಚಿಂದಿ ಬಟ್ಟೆ ಅಂತಿದೆ ಎಂಬುದಾಗಿ. ಇಸ್ರಾಯೇಲ್ರು ಈ ವಾಕ್ಯವನ್ನ ಕರ್ತನ ಬಳಿ, ದೇವರ ಬಳಿ ಹೇಳ್ಕೊಂಡು ತಮ್ಮ ಹಿಂಜಾರುವಿಕೆಯನ್ನು ಹೇಳ್ಕೊಂಡು ವ್ಯಥೆ ಪಡ್ತಾರೆ. ಸತ್ಯವೇದ ಹೇಳ್ತದೆ, ತಮ್ಮ ಕೊಳೆಯನ್ನ ತೊಳಕೊಳ್ಳದೆ ತಾವೇ ಶುದ್ಧರೆಂದು ಎಣಿಸಿಕೊಳ್ಳುವ ಬೇರೊಂದು ತರದವರು ಉಂಟು ಎಂದು ಹೇಳ್ತದೆ. ಬೇರೆ ಒಲೆಯಾದ ಚಿಂದಿ ಬಟ್ಟೆ ಯಾವುದಂದ್ರೆ ಸ್ವನೀತಿ. ಸ್ವನೀತಿ ಅಂದ್ರೇನು? ತಮ್ಮೊಳಗಿರುವಂತ ತಪ್ಪುಗಳನ್ನ ಅರ್ಥಕೊಳ್ಳದೆ ತಮ್ಮನ್ನ ಪರಿಶುದ್ಧರು ಎಂಬುದಾಗಿ ಎಣಿಸ್ಕೊಂಡು ತಮ್ಮನ್ನ ನೀತಿವಂತರಾಗಿ ಎಣಿಸ್ಕೊಳ್ತಾರಲ್ಲ, ಅದೇ ಒಲೆಯಾದಂತ ಚಿಂದಿಯಾದ ಒಂದು ಬಟ್ಟೆ, ಸ್ವನೀತಿ. ಇದಕ್ಕೆ ಒಂದು ಸರಿಯಾದ ಉದಾಹರಣೆ ಯಾವುದಂದ್ರೆ, ಒಂದು ತಲಾಂತನ ಯಜಮಾನಿಂದ ಪಡೆದಂತವನ ಒಂದು ಸಾಮಾನ್ಯ ನಾವು ನೋಡ್ತೇವೆ. ಅವನು ಅದನ್ನ ಬಟ್ಟೆಯಲ್ಲಿ ಭದ್ರವಾಗಿ ಕಟ್ಟಿ ಉಣಿರ್ತಾನೆ. ತನ್ನ ಯಜಮಾನ ಬಂದು ಕೇಳಿದಾಗ ಅವನು ಕೊಟ್ಟಂತ ಉತ್ತರ
ಏನಂದ್ರೆ ತನ್ನ ಸ್ವನೀತಿಯನ್ನ ಎತ್ತಿ ತೋರಿಸ್ತಾನೆ. ಯಾಕಂದ್ರೆ ನೀನು ಹಿಡದೇ ಇರುವುದನ್ನ ಎತ್ತಿಕೊಂಡು ಹೋಗುವ, ಬಿತ್ತದೇ ಇರುವುದನ್ನ ಕೊಯ್ಯುವ ಕಠಿಣ ಮನುಷ್ಯ ಎಂಬುದಾಗಿ ತಿಳ್ಕೊಂಡು ಎಂಬುದಾಗಿ ಆತನ ಹೇಳ್ತಾನೆ. ಅಂದ್ರೆ ಈ ವಿಧವಾದಂತಹ ಸ್ವನೀತಿಯ ಕುರಿತು ಕರ್ತನ ಹೇಳುವಾಗ, ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿ ಕೊರತಿಲ್ಲದವನು ಎಂಬುದಾಗಿ ಹೇಳ್ಕೊಳ್ತೀವಿ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ ಎಂಬುದಾಗಿ ಪ್ರಕಟಣೆ ಇನ್ನೊಂದು ಸಭೆಗೆ ದೇವರು ಸ್ವಾಮಿ ಹೇಳ್ತಾನೆ. ಬರೇ ನಮ್ಮ ಬಟ್ಟೆ, ಆತ್ಮಿಕ ವಸ್ತ್ರ ಯಾವುದನ್ನ ಕೊಲೆಯಬಾರದು, ಸ್ವನೀತಿಯಿಂದ ಕೊಲೆಯಾಗಬಾರದು, ಅದನ್ನ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕು. ಮೂರನೇದಾಗಿ ನಿದ್ರೆಯಿಂದ ಕಳೆದುಕೊಂಡಂತಹ ವಸ್ತ್ರ. ನಾವು ನೋಡ್ತೇವೆ, ನೀತಿವಂತನಾದಂತ ಈ ನೋಹ ತನ್ನ ಬಟ್ಟೆನ ಅಲಕ್ಷ್ಯ ಎಂಬುದಾಗಿ ಎಣಿಸ್ತ. ದ್ರಾಕ್ಷರಸವನ್ನ ಕುಡಿದು ಮತ್ತನಾಗಿ ತನ್ನ ಗುಡಾರದಲ್ಲಿ ವಸ್ತುವಿಲ್ಲದೆ ಬಿದ್ದಿದ್ದ. ಇದರಿಂದಾಗಿ ಅವನ ಸ್ವಂತ ಮಗನನ್ನ ಅವನು ಶಪಿಸಬೇಕಂತ ಸಂದರ್ಭ ಬಂತು. ಅದೇ ರೀತಿ ಲೌಕಿಕ ಜೀವಿತದ ಆ ಒಂದು ಶಿಖತನದಲ್ಲಿ ಮೈ ಮರೆತು ಆತ್ಮಿಕ ವಸ್ತುವನ್ನ ಅಲಕ್ಷ್ಯ ಮಾಡುವಂತ ಕ್ರೈಸ್ತರು ಇವತ್ತು ಅನೇಕರಿದ್ದಾರೆ. ಸಭೆಯಲ್ಲಿ ಸಿಕ್ಕುವಂತ ಪದವಿಯ ಮೋಹ, ಪ್ರಪಂಚವು ಕೊಡುವಂತ ಗೌರವವಾದಂತಹ ಪದವಿಗಳು, ಹಣದ ಆಸೆ, ಶ್ರೀಮಂತಿಕೆ, ಇವೆಲ್ಲವೂ ನಮ್ಗೆ ತಿಳಿಯದ ರೀತಿಯಲ್ಲಿ ನಮ್ಮ ಆತ್ಮೀಕ ಜೀವಿತವನ್ನ ಕಳೆದುಕೊಳ್ಳುವ ಹಾಗೆ ಮಾಡ್ತದೆ. ನಮ್ಮ ಆತ್ಮೀಕ ವಸ್ತ್ರವನ್ನ ಕೊಲೆ ಮಾಡುವಂತದ್ದಾಗಿದೆ. ಅನೇಕರು ಪ್ರಪಂಚದ ಉಲ್ಲಾಸ ಭೋಗಗಳಲ್ಲಿ ಆತ್ಮೀಕ ವಸ್ತುಗಳನ್ನ ಕಳೆದುಕೊಳ್ತಾರೆ. ದೇವ ದರ್ಶನ ಪಡೆದಂತ ಮಹಿಮೆಯ ದೇವ ಜನರು ನಿದ್ದೆ ಮಾಡುವಾಗ ಸೈತಾನನು ನಮ್ಮನ್ನ ಕೆಡಿಸ್ತಾನೆ ಎಂಬುದಾಗಿ ನೋಡ್ತೀವಿ. ಪ್ರೇರೆ, ನಿದ್ರೆಯನ್ನ ಬಿಟ್ಟು ಎದ್ದೇಳು, ವಸ್ತ್ರವನ್ನ ಕಳೆದುಕೊಳ್ಬೇಡ. ನಿದ್ರಾಸಕ್ತಿ, ಜ್ಞಾನೋಕ್ತಿ ಹೀಗೆ ಹೇಳ್ತದೆ, ನಿದ್ರಾಸಕ್ತಿಯು ಅರಕು ಬಟ್ಟೆಯನ್ನ ಒದಿಸುವುದು. ಇದರಿಂದ ನಾವು ಆತ್ಮೀಕ ವಸ್ತುವನ್ನ ಕಳೆದುಕೊಳ್ತೇವೆ. ಅದನ್ನ ನಿದ್ರೆಯಿಂದಾಗಿ ಕಳೆದುಕೊಳ್ಳಬಾರದು. ನಾಲ್ಕನೇದಾಗಿ ಹರಿದಂತ ವಸ್ತ್ರ. ನಮ್ಮ ಬಟ್ಟೆ ಹರಿದು ಹೋಗದಾಗಿ ನಾವು ನೋಡ್ಕೊಳ್ಬೇಕು. ಹೇಗೆ? ಬಟ್ಟೆ ಹರಿದು ಹೋಗಲು ಅನೇಕ ಕಾರಣಗಳು ಉಂಟಲ್ವ. ಅದರಿಂದ ಬಟ್ಟೆ ಹರಿಯದಂತೆ ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ಆ ಯೆರೂಸಲೇಮಿನಿಂದ ಯೆರಿಕೋವಿಗೆ ಹೋದಂತ ಮನುಷ್ಯ ವಸ್ತ್ರವನ್ನು ಕಳ್ಕೊಳ್ತಾನೆ. ಹಿಂಜಾರಿ ಹೋಗುವಂತ ವೇಳೆಯಲ್ಲಿ ವೈರಿ ಈ ರೀತಿಯಾಗಿ ನಮ್ಮ ಆತ್ಮಿಕ ವಸ್ತ್ರವನ್ನ ಹರಿದಾಕ್ತಾನೆ. ದುಃಖದಿಂದಾಗಿ ವಸ್ತುಗಳನ್ನ ಹರಿದುಕೊಳ್ಳುವವರಾಗಿದ್ದಾರೆ ಅನೇಕರು ಅಲ್ವೇ. ತಮ್ಮ ರೂಬೇನ ನಾವು ನೋಡ್ತೇವೆ. ತನ್ನ ತಮ್ಮನನ್ನ ಕುರಿತು ಚಿಂತೆಯಿಂದ, ದುಃಖದಿಂದ ರೂಬೇನು ತನ್ನ ವಸ್ತ್ರವನ್ನು ಹರಿದುಕೊಂಡನು ಎಂಬುದಾಗಿ ನೋಡ್ತೇವೆ. ಆ ರಕ್ತಪೂರಿತವಂತ ಬಣ್ಣದ ಅಂಗಿಯನ್ನ ತನ್ನ ಮಗನ ಅಂಗಿ ಎಂಬುದಾಗಿ ಯಾಕೋಬ ಕೂಡ ತನ್ನ ವಸ್ತ್ರವನ್ನು ಹರಿದುಕೊಳ್ತಾನೆ. ಪ್ರೇರೆ, ಬಾಳಿನಲ್ಲಿ ಸೋಲನ್ನ ಅನುಭವಿಸುವ, ತನ್ನ ಪವಿತ್ರತ್ವವನ್ನು ಕಳೆದುಕೊಂಡು ತಳರಾದ ದುಃಖದಿಂದ ತನ್ನ ಅಂದವಾದ ವಸ್ತ್ರವನ್ನ ನಾವು ನೋಡ್ತೇವೆ ತಾಮಾರಳು ಹರಿದುಕೊಂಡ್ಳು. ಅಧಿಕವಾದ ದುಃಖದಿಂದ ಪೀಡಿತರಾಗಿರುವಾಗ ನಾವು ಕರ್ತನನ್ನ ಹತ್ಕೊಳ್ಬೇಕು. ನಮ್ಮ ದೇವರು ನಮ್ಮ ದುಃಖಗಳು, ನಮ್ಮ ಚಿಂತೆಗಳು ಎಲ್ಲವನ್ನ ಒತ್ತಾತನೋ ಆತನೇ. ನಮ್ಮ ಕಣ್ಣೀರು ಒರೆಸುವಂತವನು ಆತನೇ. ನಮ್ಮ ಸಂತೈಸುವನು ಆತನೇ. ಆತನ ಮೇಲೆ ನಮ್ಮ ಚಿಂತಾಭಾರವನ್ನು ಹಿಡಿದೆ ನಾವೇ ಅವುಗಳನ್ನ ಒತ್ತುಕೊಳ್ಳುವಾಗ ನಾವು ನಮ್ಮ ಆತ್ಮಿಕ ವಸ್ತುಗಳನ್ನ ನಷ್ಟಪಡಿಸ್ಕೊಳ್ತೇವೆ. ನಿನ್ನ ದುಃಖ ನಿನ್ನ ಆತ್ಮಿಕ ಜೀವಿತವನ್ನು ಹಾಳು ಮಾಡುವಂಥದ್ದಾಗಿದೆ. ಅಂದ ಕರ್ತನನ್ನ ನಂಬುವುದು ದುಃಖದಲ್ಲಿ ಮುಳುಗಿ ಹೋಗುವುದಿಲ್ಲ. ವಸ್ತ್ರ ಹರಿಯಲಿಕ್ಕೆ ಮತ್ತೊಂದು ಕಾರಣ ಯಾವುದಂದ್ರೆ ಕೋಪ. ಪ್ರಧಾನವಾದಂತ ನಾವು ನೋಡ್ತೇವೆ, ಸತ್ಯವೇದ ಅನೇಕರು ಕೋಪವನ್ನು ಪಟ್ಕೊಂಡು ತಮ್ಮ ಬಾಳನ್ನ ಹಾಳು ಮಾಡ್ಕೊಂಡಿದ್ದಾರೆ. ನಾವು ನೋಡ್ತೇವೆ, ಪ್ರಧಾನ ಯಾಜಕನು ಕೋಪದಿಂದ ತನ್ನ ಬಟ್ಟೆಗಳನ್ನು ಹರಿದುಕೊಂಡನು ಎಂಬುದಾಗಿ ಮತ್ತೆ ಬಸವಲ್ಲಿ ನೋಡ್ತೇವೆ. ಅನೇಕರು ಕೋಪ ಬರುವಾಗ ತಾವು ಏನ್ ಮಾಡ್ತೇವೆ ಎಂಬುದನ್ನು ತಿಳಿಯದ ಹಾಗೆ ಅವ್ರು ಏನಾಗ್ತಾರೆ, ಮೂರ್ಖರಾಗ್ತಾರೆ. ದೇವಾಲಯದಲ್ಲಿ ದೇವದೂತಂತೆ ಇರ್ತಾರೆ, ಮನೆಯಲ್ಲಿ ಕೋಪ ಬರುವಾಗ ಪಿಶಾಚಿಗಳಾಗಿ ಬಿಡ್ತಾರೆ ಎಂಬುದಾಗಿ ಒಂದು ವಾಕ್ಯವನ್ನು ನಾವು ನೋಡ್ತೇವೆ. ಏನ್ ಮಾಡ್ತಾರೆ ಎಂಬ ತಿಳುವಳಿಕೆ ಕೂಡ ಅವರಲ್ಲಿ ಇರುವುದಿಲ್ಲ. ಇದರಿಂದ ನಮ್ಮ ಆತ್ಮೀಕ ಜೀವಿತದಲ್ಲಿ ನಷ್ಟ ನೋವುತ್ತಾರೆ. ಕೋಪ ಎಂಬುದು ಆ ಬಂದೂಕಿನಿಂದ ಹೊರಬೀಳುವಂತ ಗುಂಡಿನಾಗಿ ಇರ್ತದೆ, ಬಹಳ ಪ್ರಬಲವಾಗಿರ್ತದೆ. ಆ ಗುಂಡುಗಳು ಒಬ್ಬ ಮನುಷ್ಯನ ಶರೀರವನ್ನ ಹಾಯುವಾಗ ತನ್ನ ಮುಂದಿರುವವನ ಜೀವಿತವನ್ನು ಹಾಳು ಮಾಡ್ತದೆ. ಈ ರೀತಿಯಾದಂತಹ ಕೋಪದಿಂದ ಅನೇಕ ಆತ್ಮಗಳನ್ನ ನಾವು ಕಳ್ಕೊಳ್ತೇವೆ. ಕೋಪದಿಂದ ನಾವು ಏನನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಈ ಕೋಪದಿಂದ ನಮ್ಮ ಆತ್ಮೀಕ ವಸ್ತ್ರವನ್ನ ನಾವು ಕಾಪಾಡಿಕೊಳ್ಳೋಣ.
ಮನುಷ್ಯನ ಕೋಪ ದೇವರಿಗೆ ಮೆಚ್ಚುಗೆಯಾಗಿರುವ ನೀತಿಗೆ ಅದು ಅನುಕೂಲವಾಗುವುದಿಲ್ಲ. ಅದಕ್ಕೆ ಯಾಕೋಬನು ಹೇಳ್ತಾನೆ, ಜಾಗರೂಕನಾಗಿರು. ಕೋಪ ಬರುವಾಗ ದೇವರ ಸನ್ನಿಧಿಯಲ್ಲಿ ನಿನ್ನನ್ನು ತಗ್ಗಿಸಿ ಉಪವಾಸ ಮಾಡಿ ಪ್ರಾರ್ಥಿಸಿ ಆ ಮೂರ್ತನವಾದಂಥ ಕೋಪದಿಂದ ನಿರಂತರವಾಗಿ ಬಿಡುಗಡೆ ಹೊಂದುವುದಕ್ಕೆ ಪ್ರಯತ್ನ ಮಾಡು. ನಿನಗೋಸ್ಕರವಾಗಿ ಎಲ್ಲ ವಿಪರೀತವಾದ ಎಲ್ಲ ಸಂಕಟಗಳನ್ನು ಸಹಿಸಿಕೊಂಡಂಥ ಕ್ರಿಸ್ತನನ್ನು ನಾವು ನೆನೆಸ್ಕೊಳ್ಳೋಣ. ಆತನು ಯಾವ ರೀತಿಯಲ್ಲಿ ತಾಳ್ಮೆಯಿಂದ ಇದ್ದಾನೆ ಎಂಬುದಾಗಿ. ಬೇರೆ ನಾವು ಹರಿದ ವಸ್ತ್ರ ಕೋಪ, ಇದರಿಂದ ಮೂಲಕವಾಗಿ ನಾವು ಆತ್ಮಿಕ ವಸ್ತ್ರ ನಾವು ಕಳ್ಕೊಳ್ತೀವಿ. ಕಡೆಯದಾಗಿ ತೆಗೆದಿರಲ್ಪಟ್ಟಂತ ವಸ್ತ್ರ ಅಂದ್ರೆ, ಇಲ್ಲಿ ಪರಮಗೀತೆಯಲ್ಲಿ ಒಂದು ವಾಕ್ಯವನ್ನು ಓದ್ತೇವೆ, ನನ್ನ ಒಳಂಗಿಯನ್ನು ತೆಗೆದನಲ್ಲ ಅವಳನ್ನು ಹೇಗೆ ಕೊಲೆ ಮಾಡಿಕೊಳ್ಳಲಿ. ಅನೇಕರು ಉತ್ಸಾಹರಾಗಿರುವಾಗ ಆತ್ಮಿಕ ವಸ್ತ್ರಗಳನ್ನ ಧರಿಸ್ಕೊಳ್ತಾರೆ. ನಾವು ನೋಡ್ತೇವ, ಮೂಡ್ ಆಫ್ ಆಯ್ತಂದ್ರೆ ಆತ್ಮಿಕ ವಸ್ತ್ರಗಳನ್ನ ಕಳ್ಚಿ ಬಿಡ್ತಿದೆ. ಹೇಳ್ತೇನೆ, ಬ್ರದರ್ ತುಂಬಾ ಬೋರ್ ಆಗ್ತಿದೆ, ಪ್ರಾರ್ಥಿಸ್ಲಿಕ್ಕೆ ಆಗ್ತಾ ಇಲ್ಲ, ಸತ್ಯವಿಧ ಓದಲಿಕ್ಕೆ ಇಷ್ಟವಿಲ್ಲ ಎಂಬುದಾಗಿ ಹೇಳ್ಕೊಳ್ತಾರೆ. ಹೀಗೆ ಹೇಳ್ಕೊಂಡು ಕರ್ತನ ಕಾರ್ಯಗಳನ್ನ ಉದಾಸೀನ ಮಾಡ್ತಾರೆ. ಇವರೇ ನಾಮಕವಸ್ತೆಯಾಗಿರ್ಕೊಂತ ಕ್ರೈಸ್ತರು. ನಾವು ಸಬ್ಬತ್ತಿನದಲ್ಲಿ ಉತ್ತಮವಾದಂತಹ ಬಟ್ಟೆಗಳನ್ನ ಹಾಕೊಂಡು ಕೈಯಲ್ಲಿ ಸತ್ಯವೇದ ಹಿಡ್ಕೊಂಡು ದೇವಾಲಯಕ್ಕೆ ನಾವು ಹೋಗ್ತೇವೆ. ಮಿಕ್ಕ 6 ದಿನಗಳು ಆತ್ಮೀಕ ವಸ್ತುಗಳನ್ನ ಬಿಚ್ಚಿಟ್ಟು ಲೌಕಿಕವಾದ ಜೀವಿತದೊಳಗೆ ನಾವು ಹೋಗ್ಬಿಡ್ತೇವೆ. ಆತ್ಮಿಕ ಜೀವಿತದಲ್ಲಿ ನಮಗೆ ವಿರಾಮದ ದಿನ ಎಂಬುದೇ ಇಲ್ಲ. ಪ್ರತಿ ನಿಮಿಷವೂ ಆತ್ಮಿಕ ಜೀವಿತದಲ್ಲಿ ನಾವು ಮುಂದುವರಿತಿರ್ಬೇಕು. ಪ್ರತಿ ಗಳಿಗೆಯಲ್ಲಿಯೂ ಯುದ್ಧ ಮಾಡುವಂತೆ ಸೈತಾನನು ಯಾವಳು ಸಿದ್ಧನಾಗಿರ್ತಾನೆ. ಸ್ಟೆಫನ್ನ ಕೊಲ್ಲಿಕ್ಕೆ ಕಲ್ಲು ಹಾಕಲು ಬಂದವರು ಮೊದಲು ತಮ್ಮ ಬಟ್ಟೆಗಳನ್ನ ಕಳಚಿಟ್ಟು ನಂತರ ಕಲ್ಲು ಬಿಸಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಇಂದು ಸಹ ನಮ್ಮಂತೆಯೇ ಅವರು ಎಂದು ಯೋಚಿಸದೆ ಅನೇಕರು ನಾವು ನೋಡ್ತೇವೆ, ಸೇವಕರ ಮೇಲೆ, ಇತರರ ಮೇಲೆ ತಮ್ಮ ಬಾಯಿ ಉರಿ ನುಡಿಗಳನ್ನ ಬೀಸುವಂತರಾಗಿರ್ತಾರೆ. ತಮ್ಮ ಆತ್ಮಿಕ ವಸ್ತ್ರಗಳನ್ನ ಕಳ್ಚಿಟ್ಟು ಅವರು ಈ ರೀತಿಯಾಗಿ ಬೈತಾರೆ. ಅವ್ರು ಹೀಗೆ ಹೇಳ್ಬೋದು, ನಾನು ಮೊದಲಂತೆ ಇದ್ದಿದ್ರೆ, ಒಂದ್ ವೇಳೆ ನಾನು ರಕ್ಷಣೆ ಹೊಂದಿಲ್ದೇ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ, ಒಂದೇ ಏಟು 2 ತುಂಡು ಅಂತ ನಾನು ಬೇರೆ ಮಾತಾಡ್ತಿದ್ದೆ. ಹೀಗೆ ವೀರಾವೇಶದ ಮಾತುಗಳನ್ನ ಆಡುವಂತರಾಗಿದ್ದಾರೆ. ಇದೇ ತೆಗೆದಿರಲ್ಪಟ್ಟಂತ ವಸ್ತ್ರ. ಪ್ರಿಯರೇ, ನಾವು ಬೇರೆಯವರನ್ನ ಕುರಿತು ತಪ್ಪೆಣಿಸುತ್ತಲೇ ಇರುವಾಗ, ಸೇವಕರನ್ನ ದೂಷಿಸುತ್ತಲೇ ಇರುವಾಗ, ಒಂದ್ ವೇಳೆ ಈ ರೀತಿಯಾಗಿ ನಾವು ಮಾಡುವುದಾದ್ರೆ ನೀನು ಆತ್ಮೀಕ ವಸ್ತ್ರಗಳನ್ನ ಕಳೆದುಕೊಂಡಂತ ಪರಿತಾಪಕವಾದ ಸ್ಥಿತಿಯಲ್ಲಿದ್ದಿ ಎಂಬುದನ್ನ ಅದರ ಅರ್ಥ. ಒಂದ್ ವೇಳೆ ನಾವು ಯಾರನ್ನ ದೂಷಿಸುವುದಾದ್ರೆ ಅದರ ಅರ್ಥ ನಾವು ಆತ್ಮಿಕ ವಸ್ತುವನ್ನ ಬಿಚ್ಚಿಡ್ತಾ ಇದ್ದೇವೆ, ಆತ್ಮಿಕ ವಸ್ತುವನ್ನ ಕೊಲೆ ಮಾಡ್ಕೊಳ್ತಾ ಇದ್ದೇವೆ, ಆತ್ಮಿಕ ವಸ್ತುವನ್ನ ಮಲಿನ ಮಾಡ್ಕೊಳ್ತದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಅದನ್ನ ಕರ್ತನ ಹೇಳ್ತಾನೆ, ವಸ್ತ್ರವನ್ನ ಕಾಪಾಡಿಕೋ. ದೇವರು ಅಮೂಲ್ಯವಾದಂತಹ ಆತ್ಮಿಕ ವಸ್ತ್ರವನ್ನು ನಮಗೆ ಕೊಟ್ಟಿದ್ದಾನೆ. ಅನೇಕ ವಸ್ತ್ರಗಳನ್ನ ಆತನ ಕೊಟ್ಟಿದ್ದಾನೆ. ನಾವು ಅದನ್ನ ಕಾಪಾಡ್ಕೊಳ್ಬೇಕು. ಯಾಕಂದ್ರೆ ಕರ್ತನು ಬೇಗನೆ ಬರುತ್ತಾನೆ. ಯಜ್ಞದ ಕುರಿಯಾದ ಆತನ ವಿವಾಹ ಔತಣವನ್ನ ನಾವು ಎದುರು ನೋಡ್ತಾ ಇದ್ದೇವೆ. ಈ ಕೊನೆ ಗಳಿಗೆಯಲ್ಲಿ ನಮ್ಮ ವಸ್ತ್ರಗಳನ್ನ ಕಾಪಾಡಿಕೊಳ್ಳೋಣ. ಯಾಕಂದ್ರೆ ನಾವು ಯಜ್ಞದ ಕುರಿಯಾತನ ವಿವಾಹದ ಔತಣದಲ್ಲಿ ಪಾಲ್ಗೊಳ್ಳಿಕ್ಕೆ ಹೋಗ್ತೇವೆ. ಪಾಲ್ಗೊಳ್ಳಿಕ್ಕೆ ಹೋಗುವಾಗ ಆ ಮದುವೆಯ ವಸ್ತ್ರ ನಮ್ಮಲ್ಲಿ ಇರಬೇಕು. ಆ ಮದುವೆಯ ವಸ್ತ್ರ ರಕ್ಷಣಾ ವಸ್ತ್ರ. ನಾವು ಅದನ್ನ ನಾವು ಹಾಕೊಳ್ದೆ ಹೋದ್ರೆ ಆ ಔತಣಕ್ಕೆ ನಾವು ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ಕರ್ತನು ಔತಣಕ್ಕೆ ನಮ್ಮ ಎಲ್ಲರನ್ನ ಆಹ್ವಾನಿಸಿದ್ದಾನೆ. ನಾವು ಹೋಗುವಾಗ ಆತ್ಮೀಕ ವಸ್ತ್ರ ದೃಷ್ಟಿಯಲ್ಲಿ ನಾವು ಹೋಗುವಾಗ ಆ ಔತಣದಲ್ಲಿ ನಾವು ಪಾಲ್ಗೊಳ್ಳುವರಾಗಿದ್ದೇವೆ. ಅದರಿಂದ ಆತ್ಮಿಕ ವಸ್ತ್ರವನ್ನ ನಮಗೆ ಕೊಟ್ಟಿದ್ದ ಆತ್ಮಿಕ ವಸ್ತ್ರವನ್ನ ನಾವು ಕಾಪಾಡಿಕೊಳ್ಳೋಣ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್. ಉತ್ತಮವಾದಂತ ಸಂದೇಶಕ್ಕಾಗಿ ಹಿರಿಯರಾದಂತ ನಾಗರಾಜ್ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈಗ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಆ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ದಯಮಾಡಿ ತಿಳಿಸ್ಬೇಕೆಂದು ಕೇಳ್ಕೊಳ್ತೇನೆ.
ಚಿನ್ನಪ್ಪ ಶಾತ್ವಿಕ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬ ಕೇಳ್ಕೊಳ್ತೇನೆ. ಚಾಮರಾಜನಗರ ಕಡೆ ನಡೆಯುವಂತಹ ಊಟಗಳಿಗಾಗಿ ಕೊಳ್ಳೇಗಾಲದ ಕಲಿಯೂರ್ ಸಭೆಯ ವಾರ್ಷಿಕೋತ್ಸವಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಲೋಕೇಶ್ ಅಂಕಲ್ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ನಂದಿನಿ ಮಗುವಿನ ಕಿಡ್ನಿ ಪ್ರಾಬ್ಲಮ್ಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದ ಕೇಳ್ಕೊಳ್ತೇನೆ. KP ರವಿ ಅವರ ವಿಜ್ಞಾಪನೆಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದ ಕೇಳ್ಕೊಳ್ತೇನೆ. ಸರ್ ರುಚಿತಾ ನಮ್ಮ ಮಗುಗೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ ಸರ್. ರುಚಿತಾ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಇದೀರಾ ಚಿನ್ನಪ್ಪ ಸರ್? ಇದ್ದೀನಿ ಸರ್. ಪ್ರಾರ್ಥನೆ ಇಲ್ಲಿ ಬಂದಿದೆ, ಚಾಟ್ ಇದೆ, ಚಾಟ್ ಬಾಕ್ಸ್ ಅಲ್ಲಿ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿಲ್ಲ. ಹಾಕಿದಾರ? ಹಾಕಿದ್ದಾರೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಮ ತಂದೆಯಾದ ದೇವರೇ, ಮತ್ತೊಂದು ದಿನವನ್ನು ನಮಗೆ ಕರುಣಿಸಿದ್ದೆ ಸ್ವಾಮಿ. ಮತ್ತೊಂದು ದಿನದ ಮುಂಜಾನೆ ಇಲ್ಲಿ ಎದ್ದು ಸ್ವಾಮಿ ನೀನು ಮಾಡಿದ ಎಲ್ಲ ಉಪಕಾರಗಳಿಗೆ ಸ್ವಾಮಿ ಹೃದಯ ಪೂರ್ವಕವಾಗಿ ನಿನಗೆ ಕೃತಜ್ಞತೆಯನ್ನು ಹೇಳುವಂತೆ ನೀನು ಸಹಾಯ ಮಾಡಿದ್ದೀಯಾ. ಹೌದು ತಂದೆಯಾದ ದೇವರೇ, ನಮ್ಮ ಜೀವಮಾನದ ದಿನಗಳಲ್ಲೆಲ್ಲ ನೀನು ನಿನ್ನ ಕೃಪೆಯಿಂದ ನಮ್ಮನ್ನು ಆವರಿಸಿಕೊಂಡು ನಿನ್ನ ಕರುಣೆಯಿಂದ ನಮ್ಮನ್ನು ಕಾಪಾಡಿದ್ದೀಯ ಸ್ವಾಮಿ. ನಮಗೆ ಬೇಕಾದ ಎಲ್ಲ ಅಗತ್ಯತೆಗಳನ್ನ ನೀನು ನೀಡಿದ್ದೀಯ ಸ್ವಾಮಿ. ಕೇಡು ಗಂಡಾಂತರ ಅಪಾಯ ಅಪಘಾತಗಳಿಂದ ತಪ್ಪಿಸಿ ಸ್ವಾಮಿ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ಮತ್ತೊಂದು ದಿನವನ್ನ ನೋಡುವಂತೆ ಸಹಾಯ ಮಾಡಿದ್ದೀಯ ಸ್ವಾಮಿ. ಮಾತ್ರವಲ್ಲದೆ ತಂದೆಯಾದ ದೇವರೇ, ಸಣ್ಣ ಹಿಂಡಾಗಿ ನಾವು ಸೇರಿಕೊಂಡು ನಿನ್ನ ಪಾದಗಳ ಬಳಿಯಲ್ಲಿ ಕುಳಿತು ನಿನ್ನ ದಾಸನ ಮುಖಾಂತರ ಬರುವ ಮಾತುಗಳನ್ನ ವಾಕ್ಯಗಳನ್ನ ಕೇಳುವಂತೆ ನಮಗೆ ಅನುಗ್ರಹಿಸಿದ್ಯಪ್ಪ. ನಿನಗೆ ಸ್ತೋತ್ರ ತಂದೆಯಾದ ದೇವರೇ. ನೀನು ನಮ್ಮನ್ನು ಕಾಯದೆ ಹೋದರೆ ನಮಗೆ ಇನ್ಯಾರು ದಿಕ್ಕಿಲ್ಲ ಸ್ವಾಮಿ. ನಮ್ಮನ್ನು ನಡೆಸದೆ ಹೋದ ಪಕ್ಷದಲ್ಲಿ ತಂದೆಯಾದ ದೇವರೇ ನಮ್ಮನ್ನು ನಡೆಸುವವರು ಯಾರು ಇಲ್ಲ ಸ್ವಾಮಿ. ನೀನು ನಿಜವಾದ ಕುರುಬನಾಗಿದ್ದೀಯ ಸ್ವಾಮಿ. ನಿನ್ನ ಸ್ವರಕ್ಕೆ ನಾವು ಹೋಗೊಟ್ಟು ಬರುವುದಾದರೆ ನೀನು ತಂದೆಯಾದ ದೇವರೇ ನಮ್ಮ ಎಲ್ಲಾ ಕೊರತೆಗಳನ್ನ ನೀಗಿಸುವಂತಹ ದೇವರಾಗಿದ್ದೆ ಸ್ವಾಮಿ. ನೀನು ನಿಜವಾದ ದ್ರಾಕ್ಷಿ ಬಳ್ಳಿಯಾಗಿದ್ದೆ ಸ್ವಾಮಿ. ನಿನ್ನಲ್ಲಿ ನಾವು ನೆಲೆಗೊಂಡ ಪಕ್ಷದಲ್ಲಿ ತಂದೆಯಾದ ದೇವರೇ ನಮ್ಮ ಫಲಗಳಿಂದ ನಾವು ತುಂಬಿಕೊಳ್ಳಬಹುದಾಗಿದೆ ಸ್ವಾಮಿ. ತಂದೆಯಾದ ದೇವರೇ, ನೀನು ನಮಗೆ ಬೆಳಕಾಗಿದ್ದೀಯ ಮತ್ತು ನಮ್ಮನ್ನು ಕೂಡ ಲೋಕಕ್ಕೆ ಬೆಳಕಾಗಿ ಇರುವಂತೆ ಕರೆದಿದ್ದೀಯಪ್ಪ. ಸ್ತೋತ್ರ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ನಮ್ಮನ್ನ ನೀನು ಕರೆದಿದ್ದೀಯಪ್ಪ. ಸ್ತೋತ್ರ. ನಾವು ಉಪ್ಪಾಗಿದ್ದು ಈ ಜನರಿಗೆ ಎಲ್ಲರಿಗೂ ಸ್ವಾಮಿ ಸಾಕ್ಷಿಗಳಾಗಿರುವಂತೆ ಕರೆದಿದ್ದೀಯ ಸ್ವಾಮಿ. ಒಂದು ವೇಳೆ ನಮಗೆ ನಾವು ಸಪ್ಪಗಾಗಿ ಹೋಗ್ಬಿಟ್ರೆ ನಮಗೆ ಇನ್ಯಾತರಿಂದಲೂ ರುಚಿ ಬರುವುದಿಲ್ಲ ಸ್ವಾಮಿ. ಹಾಗಾಗಿ ತಂದೆಯಾದ ದೇವರೇ, ನಮಗಿರುವಂತಹ ಉಪ್ಪಿನ ರುಚಿಯು ನಿನ್ನಿಂದಲೇ ಬರಬೇಕಾಗಿದೆ ಸ್ವಾಮಿ. ನಮಗಿರುವಂತಹ ಯೋಗ್ಯತೆ ನಿನ್ನಿಂದಲೇ ಬರಬೇಕಾಗಿದೆ ಸ್ವಾಮಿ. ನಾವು ಸ್ವತಃ ನಮಗೆ ಯಾವುದೇ ಅರ್ಹತೆಗಳಿಲ್ಲ ಸ್ವಾಮಿ. ನಾವು ಪಾಪಿಗಳು, ನಾವು ದ್ರೋಹಿಗಳು, ಅಕ್ರಮದಲ್ಲಿ ಹುಟ್ಟಿ ಅಕ್ರಮದಲ್ಲಿ ಬೆಳೆದಿರುವಂತಹವರು ಸ್ವಾಮಿ. ನಮ್ಮನ್ನ ಕರುಣಿಸುವ ದೇವರನಿಗೆ ಸ್ತೋತ್ರ ಸ್ವಾಮಿ. ಇದೋ ಈ ಒಂದು ಹಿಂಡಿನಲ್ಲಿ ಇರುವಂತಹ ಪ್ರತಿಯೊಬ್ಬರನ್ನ ನಿನ್ನ ಕರಗಳಿಗೆ ಕೊಡುತ್ತೇನೆ ಸ್ವಾಮಿ. ತಂದೆ, ಇಲ್ಲಿ ಬೋಧಕರಿದ್ದಾರೆ ಸ್ವಾಮಿ, ಹಾಗೂ ಹಿರಿಯ ಸಹೋದರಿಯರಿದ್ದಾರೆ ಸ್ವಾಮಿ, ಹಾಗೂ ತಂದೆಯಾದ ದೇವರೇ ಸ್ತ್ರೀಯರು ಪುರುಷರು ಎಲ್ಲರೂ ಇದ್ದಾರೆ ಸ್ವಾಮಿ. ಇವರನ್ನೆಲ್ಲ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಎಲ್ಲರ ಒಂದು ಜೀವಿತ ನಿನ್ನ ಕರಗಳಲ್ಲಿದೆ ಸ್ವಾಮಿ. ನಾವು ಇನ್ನು ಮುಂದೆ ಆದರೂ ತಂದೆಯಾದ ದೇವರೇ ಭಯ ಭಕ್ತಿಯಿಂದ ನಿನ್ನನ್ನು ಸೇವಿಸಿ ಎಲ್ಲಾ ಸಂದರ್ಭದಲ್ಲೂ ಸ್ವಾಮಿನಿಗೆ ಮೆಚ್ಚುಗೆಯಾಗಿರುವಂತೆ ಸಹಾಯ ಮಾಡು ತಂದೆಯೇ. ನಮ್ಮ ಅಪರಾಧಗಳನ್ನ ಕ್ಷಮಿಸು, ನಮ್ಮ ಪಾಪಗಳನ್ನ ಕ್ಷಮಿಸು, ನಮ್ಮಲ್ಲಿರುವಂತಹ ಶುದ್ಧತ್ವವನ್ನು ತೆಗೆದು ಹಾಕು, ಶುದ್ಧತ್ವವನ್ನು ಕೊಡು ಸ್ವಾಮಿ. ನಾವು ಆಲಸ್ಯಗಾರರಾಗಿರದೆ
ನಾವು ಯಾವಾಗಲೂ ಚಟುವಟಿಕೆ ಉಳ್ಳವರಾಗಿರುವಂತೆ ಸಹಾಯ ಮಾಡು ಸ್ವಾಮಿ. ತಂದೆ, ನಮ್ಮ ಮಧ್ಯದಲ್ಲಿ ಅನೇಕರು ಕಷ್ಟದಲ್ಲಿದ್ದಾರೆ, ಸಮಸ್ಯೆಗಳಲ್ಲಿದ್ದಾರೆ, ಅನಾರೋಗ್ಯ ಪೀಡಿತರಾಗಿದ್ದಾರೆ ಸ್ವಾಮಿ. ಅಂತಹವರನ್ನೆಲ್ಲ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ಓ ಪ್ರಭುವೆ, ಅಬ್ರಹಾಂ ಮೂವ ಅವರನ್ನ, ಸ್ವಪ್ನರವರನ್ನ, ಸಿಂಧು ಚಿಂಗ್ಪಾಂಗ್ ಅವರನ್ನ, ಪುಷ್ಪಲಿಯೋ, ಅನುರಾಗ್ ತ್ರಿಪಾಠಿ, ಮಲ್ಲಿಕ್, ಅರ್ಜುನ್, ರಾಜು ಸಾಮೇಲ್ ರವರು, ಇವರೆಲ್ಲರನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಈ ಮಕ್ಕಳಲ್ಲಿರುವಂತಹ ಅನಾರೋಗ್ಯವು ನಿನಗೆ ಗೊತ್ತಿದೆ ಸ್ವಾಮಿ. ಯಾವ ವಿಷಯದಲ್ಲಿ ಅವರು ತೊಂದರೆಗೊಳಗಾಗಿದ್ದಾರೆ, ಯಾವ ಅಂಗದಲ್ಲಿ ಅವರು ಸ್ವಾಮಿ ಕಷ್ಟ ಅನುಭವಿಸ್ತಾ ಇದ್ದಾರೆ, ಯಾವ ಕಾಯಿಲೆ ಅವರಲ್ಲಿ ಇದೆ ಅನ್ನೋದು ನೀನು ತಿಳಿದಿದೆ ಸ್ವಾಮಿ. ತಂದೆಯ ದೇವರೇ, ಅವರನ್ನ ಕರುಣಿಸು. ಅವರಿಗೆ ನೀನೇ ವೈದ್ಯನಾಗು. ನಿನ್ನ ಕರಗಳನ್ನ ಚಾಚಿ ಅವರನ್ನ ಮುಟ್ಟಿ ಅವರನ್ನ ಸ್ವಸ್ಥಪಡಿಸು ಸ್ವಾಮಿ. ಬೇಕಾದಂತ ಸ್ವಸ್ಥತೆಯಿಂದ ಮೇಲಿಂದ ತೆಗೆದುಕೊಂಡು ಬಾ ಸ್ವಾಮಿ. ನೀನು ಕರುಣೆಯುಳ್ಳ ದೇವರು ಸ್ವಾಮಿ. ನಾವು ನಿನ್ನಲ್ಲಿ ಮೊರೆ ಇಡುವಾಗ, ನಿನ್ನಲ್ಲಿ ಸ್ವಾಮಿ ನಾವು ಬೇಡಿಕೊಳ್ಳುವಾಗ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸುವ ದೇವರು ನೀನಾಗಿರುತ್ತಿ. ಮಹೋನ್ನತನಾದ ದೇವರೇ, ನಂದಿನಿಯವರ ಮಗುವಿಗೆ ಕಿಡ್ನಿಯ ಒಂದು ಅಂದ್ರೆ ಮೂತ್ರಕೋಶದ ಸಮಸ್ಯೆ ಇರುವಾಗ ಆ ಮಗುವನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಮಗುವಿಗೆ ಬೇಕಾದಂತ ಆರೋಗ್ಯವನ್ನು ದಯಪಾಲಿಸಿಕೊಡು. ಆ ಮಗುವಿಗೆ ಬೇಕಾದಂತ ಚಿಕಿತ್ಸೆಯನ್ನು ದೊರಕಿಸಿಕೊಡು. ಆ ಮಗುವಿಗೆ ಕೊಡುವಂತಹ ಔಷಧಗಳು ಕೆಲಸ ಮಾಡಲಿ ಸ್ವಾಮಿ. ಲೋಕೇಶ್ ರವರನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ಲೋಕೇಶ್ ರವರ ಕುಟುಂಬವನ್ನು, ಲೋಕೇಶ್ ರವರನ್ನ ನೀನು ಆಶೀರ್ವಾದ ಮಾಡು. ಅವರ ಎಲ್ಲಾ ಕೊರತೆಗಳನ್ನ ನೀಗಿಸು. ಹಾಗೆ KP ರವಿ ಅವರು ಸ್ವಾಮಿ, ಅವರು ಮಾಡುವ ಎಲ್ಲಾ ಪ್ರಯತ್ನಗಳಲ್ಲಿ ನೀನು ಜೊತೆಗಿರು ಸ್ವಾಮಿ. ಅವರಿಗೆ ಬೇಕಾದಂತ ಸಹಾಯವನ್ನ ಮೇಲಿಂದ ತೆಗೆದುಕೊಂಡು ಬಾ ತಂದೆಯೇ. ಹಾಗೆ ರುಚಿತಾ, ಪ್ರೇಮ್ನಾಥ್ ಕೋಲ್ಕರ್ ರವರಿಗೂ ಸಹ ನಾವು ಬೇಡವರಾಗಿದ್ದೇವೆ ಸ್ವಾಮಿ. ತಂದೆಯೇ, ಆ ಮಕ್ಕಳಿಗೆ ಇರುವಂತಹ ಆರೋಗ್ಯ ಸಮಸ್ಯೆಯನ್ನ ನೀನು ಹೋಗಲಾಡಿಸು. ಅವರಿಗೆ ಬೇಕಾದಂತಹ ಸ್ವಸ್ಥತೆಯನ್ನ, ಆರೋಗ್ಯವನ್ನ ದಯಪಾಲಿಸಿಕೊಡು. ಆರೋಗ್ಯ ಭರಿತರಾಗಿ ನಿನ್ನ ಸನ್ನಿಧಾನದಲ್ಲಿ ನಿಂತು ನಿನಗೆ ಸಾಕ್ಷಿ ಕೊಡುವ ಹಾಗೆ ಸಹಾಯ ಮಾಡು ಪ್ರಭುವೆ. ಕಲಿಯೂರ್ ಸಭೆ ಇಂದಿಗೆ 10 ವರ್ಷಗಳಾಗ್ತಾ ಇವೆ ಸ್ವಾಮಿ. ಈ 17ನೇ ಒಂದು ತಾರೀಕಿಗೆ ಆ ಒಂದು ದಶಮಾನೋತ್ಸವವನ್ನು ಅವರು ಕೈಗೊಂಡಿದ್ದಾರೆ ಸ್ವಾಮಿ. ದಶಮಾನೋತ್ಸವ ಸ್ವಾಮಿ ಕೇವಲ ನಾವು ಅಲ್ಲಿ ಆಚರಿಸುವುದಕ್ಕಲ್ಲ ಸ್ವಾಮಿ, ಪ್ರತಿಯೊಬ್ಬರಿಗೂ ಅದು ಬೆಳಕಾಗಿರುವಂತೆ ಸಹಾಯ ಮಾಡು. ಆ ಒಂದು ಸಭೆಯಿಂದ ಸ್ವಾಮಿ ಬೆಳಕು ಬರುವಂತೆ ಸಹಾಯ ಮಾಡು. ಆ ಒಂದು ಸಭೆಯಿಂದ ಸ್ವಾಮಿ ಊರಲ್ಲಿರುವಂತಹ ಎಲ್ಲಾ ಜನರಿಗೆ ನಿನ್ನ ಸುವಾರ್ತೆ ಸಾರಲ್ಪಡುವಂತೆ ಸಹಾಯ ಮಾಡು. ಅಲ್ಲಿರುವಂತಹ ಜನರು ಆತ್ಮಿಕವಾದ ರೀತಿಯಲ್ಲಿ ಉಜ್ಜೀವನಗೊಳ್ಳುವಂತೆ ಸಹಾಯ ಮಾಡು. ತಂದೆಯಲ್ಲಿರುವ ಕೊರತೆಗಳನ್ನ ನೀಗಿಸು. ಬೋಧಕರಿಗೆ ಬೇಕಾದಂತಹ ಸಹಾಯವನ್ನು ತೆಗೆದುಕೊಂಡು ಬಾ. ಓ ತಂದೆಯೇ, ಬೋಧಕರಿಗೆ ಬೇಕಾದಂತ ಜ್ಞಾನ, ತಿಳುವಳಿಕೆ, ಭಯ, ಭಕ್ತಿಯನ್ನ ದಯಪಾಲಿಸಿಕೊಡು. ಅವರು ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವುದಕ್ಕೆ ಅವರನ್ನ ನೀನು ಬಲಗೊಳಿಸು. ಆತ್ಮನಿಂದ ಎಲ್ಲರನ್ನ ಅಭಿಷೇಕಿಸುವಂತೆ ಚಾಮರಾಜನಗರ ಜಿಲ್ಲೆಯಲ್ಲಿ ಸ್ವಾಮಿ ಉಜ್ಜೀವನ ಕೂಟಗಳು ನಾಗೋಳಲ್ಲಿ ನಡೀತಾ ಇದೆ ಸ್ವಾಮಿ. ಆ ಒಂದು ಭಕ್ತಿ ಸಂಜೀವನ ಕೂಟಗಳಲ್ಲಿ ನೀನಿರಪ್ಪ. ಜನರು ಬರ್ತಾ ಇದ್ರೆ, ಇದು 4ನೇ ದಿನವಾಗಿದೆ ಸ್ವಾಮಿ. ಆ ಜನರಿಗೆ ಬೇಕಾದಂತಹ ಸ್ವಾಮಿ ಆತ್ಮಿಕ ಆಹಾರವನ್ನ ನೀನು ಕೊಡಪ್ಪ. ನಿನ್ನ ಮಕ್ಕಳ ಮುಖಾಂತರ, ನಿನ್ನ ದಾಸರ ಮುಖಾಂತರ ಅವರನ್ನ ನಡೆಸು ಸ್ವಾಮಿ. ಈದನು ತಂದೆಯ ದೇವರ ಸಾಯಂಕಾಲ ಅಲ್ಲಿ ಸಂಜೀವನ ಕೂಟವಿರುವಾಗ ಸ್ವಾಮಿ, ಆ ಕೂಟಕ್ಕೆ ನಿನ್ನನ್ನು ಆಹ್ವಾನಿಸುತ್ತೇವೆ ಸ್ವಾಮಿ. ನೀನು ಮೊದಲು ಬಂದು ತಂದೆಯ ದೇವರ ನಮ್ಮೆಲ್ಲರನ್ನ ಆಶೀರ್ವದಿಸು. ನಮ್ಮೆಲ್ಲರಿಗೂ ಬೇಕಾದಂತಹ ಒಂದು ಪರಿಶುದ್ಧಾತ್ಮನ ಸಹಾಯವನ್ನ ಒದಗಿಸು ಸ್ವಾಮಿ. ಟಿ ಸ್ಯಾಮ್ಯುಯಲ್ ರವರ ಒಂದು ಆರೋಗ್ಯಕ್ಕೋಸ್ಕರ ನಾನು ಬೇಡವನಾಗಿದ್ದೇನೆ ಸ್ವಾಮಿ. ಪುಟ್ಟು ಸುಬ್ಬವರ ಆರೋಗ್ಯಕ್ಕೋಸ್ಕರ ಬೇಡವನಾಗಿದ್ದೇನೆ ಸ್ವಾಮಿ. ತಂದೆಯ ದೇವರೇ, ಈ ಮಕ್ಕಳಲ್ಲಿರುವಂತಹ ಅನಾರೋಗ್ಯವು ನಿನ್ ಗೊತ್ತಿದೆ. ಅವರ ಕಾಯಿಲೆಯನ್ನು ತೆಗೆದು ಹಾಕು. ಅವರನ್ನ ನಿನ್ನ ಪರಿಶುದ್ಧವಾದ ಕರಗಳಿಂದ ಮುಟ್ಟಿ ಅವರನ್ನ ಸ್ವಸ್ಥಪಡಿಸು ಸ್ವಾಮಿ. ಅವರು ಮತ್ತೊಮ್ಮೆ ಚೈತನ್ಯವುಳ್ಳವರಾಗಿ, ಪೂರ್ಣ ಆರೋಗ್ಯ ಪಡೆದುಕೊಂಡವರಾಗಿ ನಿನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವ ಹಾಗೆ ಸಹಾಯ ಮಾಡು ಸ್ವಾಮಿ. ನಾವು ತಂದೆಯ ದೇವರೇ, ಮನುಷ್ಯನು ಒಳ್ಳೆ ಆರೋಗ್ಯವಿದ್ದರೆ ಮಾತ್ರ ನಿನ್ನನ್ನು ಸ್ತುತಿಸಿ ಹೊಗಳಿ ಕೊಂಡಾಡಬಲ್ಲನು ಸ್ವಾಮಿ. ತನ್ನನ್ನು ತಾನು ಸರಿಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಾದಿತ್ತು. ಆದ್ರೆ ತಂದೆಯ ದೇವರೇ, ನರಳುವಂತಹ ಮನುಷ್ಯನು ತಂದೆ ನಿನ್ನಲ್ಲಿ ಸಂತೋಷಗೊಳ್ಳಲು ಸಾಧ್ಯವಿಲ್ಲ. ನಾವೆಲ್ಲರೂ ಸಂತೋಷಿಸಿರಿ, ಕರ್ತನಲ್ಲಿ ಸಂತೋಷಿಸಿರಿ ಎಂಬ ಮಾತುಗಳನ್ನ ನಾವು ತೆಗೆದುಕೊಂಡು ನಿನ್ನಲ್ಲಿ ಸಂತೋಷಿಸುವಂತೆ ಸಹಾಯ ಮಾಡು. ಲೌಕಿಕವಾದ ವಿಷಯಗಳಲ್ಲಿ ಅಲ್ಲ ಸ್ವಾಮಿ, ನಾವು ಪಡೆದುಕೊಂಡಿರುವಂತಹ ಸ್ಥಾನಮಾನಗಳಲ್ಲಿ ಅಲ್ಲ ಸ್ವಾಮಿ, ನಮಗಿರುವಂತಹ ಐಶ್ವರ್ಯ ಸಂಪತ್ನಲ್ಲ ಸ್ವಾಮಿ, ಬುದ್ಧಿ ತಿಳುವಳಿಕೆಯಲ್ಲ ಸ್ವಾಮಿ, ನೀನು ಕೊಟ್ಟಿರುವಂತಹ ರಕ್ಷಣೆಯಿಂದ, ವಸ್ತ್ರದಿಂದ ಸ್ವಾಮಿ ನಮ್ಮನ್ನ ನೀನು ಆವರಿಸು. ನಿನ್ನ
ಆ ಒಂದು ಪ್ರೀತಿಯ ವಸ್ತ್ರವನ್ನ, ನೀತಿಯ ವಸ್ತ್ರವನ್ನ ಹೊದಿಸು ಸ್ವಾಮಿ. ಯಾವ ರೀತಿಯಲ್ಲಿ ತಂದೆಯ ದೇವರ ಔತಣಕ್ಕೆ ಕರೆಯಲ್ಪಟ್ಟಂತಹ ಎಲ್ಲ ಜನರು ಸ್ವಾಮಿ ನೀರು ಕೊಡುವಂತಹ ಒಂದು ವಸ್ತ್ರವನ್ನು ಧರಿಸಿಕೊಳ್ಳಬೇಕಾಗಿದೆ. ನಿನ್ನ ನೀತಿಯ ವಸ್ತ್ರವನ್ನು ನಾವು ಧರಿಸಿಕೊಳ್ಳಬೇಕಾಗಿದೆ ಸ್ವಾಮಿ. ನೀನು ಕೊಟ್ಟಿರುವಂತಹ ಮಹಿಮ ವಸ್ತ್ರವನ್ನ ಆದಮ್ ಮತ್ತು ಅವಳು ಅವಿಧೇಯತೆಯಿಂದ ಕಳ್ಕೊಂಡ್ರು ಸ್ವಾಮಿ. ಆದ್ರೆ ನೀನು ನಿನ್ನ ಕೃಪೆಯಿಂದ ನಿನ್ನ ಕೈಯಾರೆ ಅವರಿಗೆ ವಸ್ತ್ರಗಳನ್ನ ಮಾಡಿ ನಮಗೆ ಒದಗಿಸಿ ಕೊಟ್ಟಿದ್ದೀಯ ಸ್ವಾಮಿ. ಹೌದು ತಂದೆಯ ದೇವರೇ, ನಮಗೆ ತಂದೆಯೇ ನೀ ಸ್ತೋತ್ರ ವಸ್ತ್ರವನ್ನ ನಾವು ಧರಿಸಿಕೊಂಡು ನಿನಗೆ ಸ್ತೋತ್ರವನ್ನು ಮಾಡುವುದಕ್ಕೆ ಸಹಾಯ ಮಾಡು. ಹೌದು, ರಕ್ಷಣೆ ಎಂಬ ವಸ್ತ್ರವನ್ನು ಧರಿಸಿಕೊಂಡು ನಿನ್ನಲ್ಲಿ ನಾವು ನೆಲೆಗೊಳ್ಳುವಂತೆ ಸಹಾಯ ಮಾಡು. ನೀತಿಯ ವಸ್ತ್ರವನ್ನ ನಾವು ಧರಿಸಿಕೊಳ್ಳಬೇಕಾಗಿದೆ. ನಮ್ಮ ನಿಲುವಂಗಿಗಳನ್ನ ನಾವು ತೊಳ್ಕೊಳ್ಬೇಕಾಗಿದೆ ಸ್ವಾಮಿ. ಅಂದ್ರೆ ನಿನ್ನ ಆಜ್ಞೆಗಳನ್ನ ಕೈಗೊಂಡು ನಿನಗೆ ವಿಧೇಯರಾಗಿ ನಾವು ತಂದೆಯ ದೇವರೇ ನಾವು ಜೀವಿತದಲ್ಲಿ ಸಾಕ್ಷಿಗಳಾಗಿ ನಡೆದುಕೊಳ್ಳಬೇಕಾಗಿದೆ. ಯಾಕಂದ್ರೆ ಸ್ವಾಮಿ, ನಿನ್ನನ್ನು ಪ್ರೀತಿಸುವಂತವರು ಬೇರೆ ಯಾವ ರೀತಿಯಲ್ಲೂ ಪ್ರೀತಿಸಲು ಸಾಧ್ಯವಿಲ್ಲ. ನೀನು ಹೇಳಿದಂತೆ, ನಿನ್ನ ಚಿತ್ತದಂತೆ ಹಾಗೂ ನಿನ್ನ ಆಜ್ಞೆಗಳು ಪರಿಪಾಲಿಸುವುದರಿಂದ ನಾವು ನಮ್ಮ ಪ್ರೀತಿಯನ್ನ ಇನ್ನೊಬ್ಬರಿಗೆ ತೋರಿಸಿಕೊಡಬಹುದಾಗಿದೆ, ನಿನಗೂ ತೋರಿಸಿಕೊಡಬಹುದಾಗಿದೆ ಸ್ವಾಮಿ. ಆದ್ದರಿಂದ ತಂದೆಯ ದೇವರೇ, ಈ ದಿನದಲ್ಲಿ ನಮ್ಮನ್ನ ನಾವು ನಿನ್ನಲ್ಲಿ ಪ್ರತಿಷ್ಠಿಸಿಕೊಳ್ಳುತ್ತೇವೆ ಸ್ವಾಮಿ. ನಾವು ತಂದೆಯ ದೇವರೇ ನಮ್ಮ ಪಾಲಿಗೆ ಸತ್ತು ಈ ದಿನ ನೀತಿಯ ಪಾಲಿಗೆ ಜೀವಿಸುವಂತೆ ಸಹಾಯ ಮಾಡು ಸ್ವಾಮಿ. ಹೌದು ತಂದೆಯ ದೇವರೇ, ಸೈತಾನನ್ನು ಗೆಲ್ಲುವುದಕ್ಕೆ ಹೆಚ್ಚಿನ ಅವಕಾಶಗಳನ್ನು ಒಪ್ಪಿಸಿಕೊಳ್ಳುವುದಕ್ಕೆ ಸಹಾಯ ಮಾಡು. ನಾವು ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನ ಸೋಲಿಸುವುದಕ್ಕೆ ಸಹಾಯ ಮಾಡು. ತಂದೆಯ ದೇವರೇ, ಈ ದಿನದಲ್ಲಿ ಪರಿಪೂರ್ಣವಾದ ಕ್ರೈಸ್ತ ಜೀವಿತವನ್ನ ಜೀವಿಸುವಂತೆ ಸಹಾಯ ಮಾಡು. ನಮ್ಮ ಮಧ್ಯದಲ್ಲಿ ಸ್ವಾಮಿ ಅನೇಕ ಹಿರಿಯರಿದ್ದಾರೆ, ಅನೇಕರು ಸ್ವಾಮಿ ನಿನ್ನ ಸೇವೆಯನ್ನು ಮಾಡುವಂತವರಾಗಿದ್ದಾರೆ. ಅವರೆಲ್ಲರೂ ನಿನ್ನ ಸೇವೆಯನ್ನು ಹೆಚ್ಚಿನ ರೀತಿಯಲ್ಲಿ ಮಾಡುವುದಕ್ಕೆ ಸಹಾಯ ಮಾಡು. ನಾವು ಕಲಿಯುವುದು ಮಾತ್ರವಲ್ಲ ಸ್ವಾಮಿ, ಕಲಿತದ್ದನ್ನ ಜನರಿಗೆ ಹೇಳಿಕೊಡುವಂತಹ ಒಂದು ಬುದ್ಧಿಯನ್ನ, ತಾಳ್ಮೆಯನ್ನ, ಜಾಣ್ಮೆಯನ್ನ ದಯಪಾಲಿಸಿಕೊಡು ಸ್ವಾಮಿ. ಮಹೋನ್ನತನ ದೇವರೇ, ಮತ್ತೊಂದು ಆವರ್ತಿ ಸ್ವಾಮಿ ನಮ್ಮ ಎಲ್ಲಾ ಒಂದು ವಿಜ್ಞಾಪನೆಗಳನ್ನ, ನಮ್ಮ ಎಲ್ಲಾ ಮನವಿಗಳನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ನೀನು ಕರುಣೆಯುಳ್ಳ ದೇವರು, ನೀನು ನಮ್ಮನ್ನು ಕನಿಕರಿಸಿ ನಮ್ಮನ್ನು ನಡೆಸುವ ದೇವರು. ಹೌದು, ಕೈಗೆತ್ತುಕೊಂಡು ಸ್ವಾಮಿ ನಿನ್ನ ಎದೆಗೆ ನೀನು ಉಚಿಕೊಂಡು ಯಾವ ರೀತಿಯಲ್ಲಿ ಆ ಕುರುಬನು ಸಾಗಿಸುತ್ತಾನೋ, ಸಣ್ಣ ಮರಿಗಳನ್ನ ಎತ್ಕೊಳ್ತಾನೋ, ಹಾಗೆ ನಮ್ಮನ್ನು ಎತ್ಕೊಂಡು ನೀನು ಸಾಗುವನಾಗಿದ್ದೆ ಸ್ವಾಮಿ. ಈ ಕಡೆಯ ಕಾಲಕ್ಕೆ ಬೇಕಾದಂತ ಎಚ್ಚರಿಕೆಗಳನ್ನೇ ನಿನ್ನ ಪ್ರವಾದಿ ಮುಖಾಂತರ ಕೊಟ್ಟಿದ್ಯಾ ಸ್ವಾಮಿ. ಪ್ರವಾದನೆ ವರದಿಂದ ನಮ್ಮ ಸಭೆ ತುಂಬಿದೆ ಸ್ವಾಮಿ. ನಾವು ಸತ್ಯ ಸಭೆಗೆ ಸೇರಿದ್ದೇವೆ, ನಾವು ಉಳಿದ ಸಭೆಗೆ ಸೇರಿದ್ದೇವೆ. ನಮ್ಮ ಜೀವಿತವು ಉಳಿದಂತವರಲ್ಲ ಸ್ವಾಮಿ, ವಿಶೇಷವಾದ ರೀತಿಯಲ್ಲಿ ನಾವು ಆರಿಸಲ್ಪಟ್ಟವರಾಗಿದ್ದೇವೆ. ಯಾವ ರೀತಿ ಎಲಿಯನು ಸ್ವಾಮಿ ತಂದೆಗಳ ಮನಸ್ಸನ್ನ ಮಕ್ಕಳಿಗೂ, ಮಕ್ಕಳ ಮನಸ್ಸನ್ನ ತಂದೆಗೂ ತಿರುಗಿಸನು, ಹಾಗೆ ಸ್ವಾಮಿ ಇಡೀ ಪ್ರಪಂಚದ ಜನರನ್ನ ಸ್ವಾಮಿ ನಿನ್ನ ಕಡೆಗೆ ತಿರುಗಿಸುವಂತಹ ಒಂದು ಬೆಳಕನ್ನ, ಒಂದು ಸತ್ಯವನ್ನ, ವಚನಗಳನ್ನ ಹಾಗೂ ಬೋಧನೆಗಳನ್ನ ನಮಗೆ ದಯಪಾಲಿಸಿದ್ದಿ ಸ್ವಾಮಿ. ಪರಿಶುದ್ಧವಾದ ವಾಕ್ಯಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವುಗಳ ಬೋಧನೆಗಳನ್ನ ಜನರಿಗೆ ಹೇಳಿಕೊಡುವುದಕ್ಕೆ ನೀನು ಸಹಾಯ ಮಾಡಿದ್ದೀಯ ಸ್ವಾಮಿ. ನೀನು ಕೊಟ್ಟಂತ ವಿಶೇಷವಾದ ಈ ಒಂದು ಪ್ರೀತಿಗೋಸ್ಕರ, ಸವಲತ್ತಿಗೋಸ್ಕರ ನಿನ್ನ ಕೊಂಡಾಡ್ತೇವೆ ಸ್ವಾಮಿ. ಮಹೋನ್ನತನ ದೇವರೇ, ಮತ್ತೊಂದು ಆವರ್ತಿ ಈ ದಿನವನ್ನ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ನೀನು ನಮ್ಮ ಜೊತೆ ಇರು, ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸು. ನಾವು ನಿನ್ನಲ್ಲಿ ಭರವಸೆ ಹೊಂದಿದ್ದೇವೆ. ನಿನ್ನನ್ನು ನಮ್ಮ ನಂಬಿಕೆಯನ್ನು ದೃಢಪಡಿಸು, ನಮ್ಮ ಪ್ರೀತಿಯನ್ನ ಹೆಚ್ಚಿಸು ಸ್ವಾಮಿ. ನಾವು ಸಾಧುಗಳಾಗಿ, ನಾವು ಸಾತ್ವಿಕವಾಗಿ, ನಾವು ಸ್ವಾಮಿ ನಿನ್ನ ನೊಗವನ್ನ ನಾವು ಸ್ವೀಕಾರ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡು. ಯಾಕಂದ್ರೆ ನಿನ್ನ ನೊಗವು ಮೃದುವಾದದ್ದು, ನಿನ್ನ ಹೊರೆಯು ಹೌರವಾದದ್ದು ಎಂಬುದಾಗಿ ನಿನ್ನ ವಾಕ್ಯ ನಮಗೆ ಹೇಳುತ್ತದೆ ಸ್ವಾಮಿ. ಮೃದುವಾದ ಈ ನೊಗವನ್ನು ನಮ್ಮ ಹೆಗಲ ಮೇಲೆ ತೆಗೆದುಕೊಳ್ಳುವುದಕ್ಕೆ ಸಹಾಯ ಮಾಡು. ಹೌರವಾದ ಹೊರೆಯನ್ನು ನಾವು ಹೊತ್ತುಕೊಳ್ಳುವುದಕ್ಕೆ ಸಹಾಯ ಮಾಡು. ನಿನ್ನ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ನಾವು ಸ್ವಾಮಿ ಜವಾಬ್ದಾರಿಯುತವಾಗಿ ನಾವು ನಿರ್ವಹಿಸುವುದಕ್ಕೆ, ನಾವು ಅದನ್ನ ನಡೆಸುವುದಕ್ಕೆ ನೀವು ಸಹಾಯ ಮಾಡು ಸ್ವಾಮಿ. ಮನುಷ್ಯರಾದ ನಾವು ನಿರ್ಬಲರು ಸ್ವಾಮಿ, ಅಶಕ್ತರು ಸ್ವಾಮಿ. ನಮ್ಮ ನಿರ್ಬಲತೆಯನ್ನ, ಅಶಕ್ತತೆಯನ್ನ, ಬಲಹೀನತೆಗಳನ್ನ ನೀನು ತೆಗೆದು ಹಾಕು. ನಮ್ಮಲ್ಲಿ ನಿನ್ನ ಸಾರೂಪ್ಯವನ್ನ ನಮಗೆ ಉಂಟು ಮಾಡು ಸ್ವಾಮಿ. ನಿನ್ನ ಸಾರೂಪ್ಯದಲ್ಲಿ ನಾವು ಜೀವಿಸುವುದಕ್ಕೆ ಸಹಾಯ ಮಾಡು ತಂದೆಯ ದೇವರೇ. ಪರಲೋಕದ ಜೀವಿತವನ್ನ ಈ ಭೂಲೋಕದಲ್ಲಿ ಜೀವಿಸುವಂತೆ ನಮಗೆ ಸಹಾಯ ಮಾಡು ಸ್ವಾಮಿ. ನಮ್ಮ ವೈರಿಗಳನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಅವರನ್ನ ಆಶೀರ್ವದಿಸು. ನಮ್ಮನ್ನ ಅವರು ಸ್ವಾಮಿ ದ್ವೇಷಿಸದೆ, ನಾವು ಹಗೆತನ ಮಾಡದೆ ಸ್ವಾಮಿ ಪ್ರೀತಿಸುವಂತ ದಿನಗಳು ಬರಲಿ ಸ್ವಾಮಿ.
ಹಾಗೆಗಳನ್ನ ನಮ್ಮ ಸ್ನೇಹಿತರನ್ನಾಗಿ ಮಾಡು ಸ್ವಾಮಿ. ತಂದೆ, ನಮ್ಮ ಈ ಲೋಕದಲ್ಲಿರುವಂತಹ ಎಲ್ಲಾ ಅಡ್ವೆಂಟಿಸ್ಟ್ ಸಭೆಗಳನ್ನು ನನ್ನ ಕರೆಗಳಿಗೆ ಸಮರ್ಪಿಸುತ್ತೇನೆ. ಈ ಸಭೆಗಳ ಮೇಲೆ ನೀನು ಬೆಳಕನ್ನು ಚೆಲ್ಲು ಸ್ವಾಮಿ. 7 ಸಭೆ ಪ್ರಕಾಶಿಸು ಎಂಬುದಾಗಿ ನೀನು ಕರೆಯುವಂತೆ ನಾವೆಲ್ಲರೂ ಎದ್ದು ಪ್ರಕಾಶಿಸುವಂತೆ ಸಹಾಯ ಮಾಡು. ಸರ್ವ ಲೋಕಕ್ಕೂ ಎಲ್ಲಾ ಒಂದು ಜನರಿಗೂ ನಾವು ಬೆಳಕಾಗಿರುವಂತೆ ಸಹಾಯ ಮಾಡು. ಕಾರ್ಗತ್ತಲೆಯನ್ನ ನೀಗಿ ನಾವು ಬೆಳಕಿನಲ್ಲಿ ವಾಸಿಸುವಂತೆ ಸಹಾಯ ಮಾಡು. ನೀನೇ ನಮಗೆ ಬೆಳಕಾಗಿರು ಸ್ವಾಮಿ. ನೀನೇ ನಮಗೆ ತನ್ನ ಜೀವ ಕೊಡುವಂತಹ ರೊಟ್ಟಿಯಾಗಿರು ಸ್ವಾಮಿ. ಜೀವದಾಯಕನಾದ ಯೇಸುವೆ, ಈ ಎಲ್ಲಾ ಪ್ರಾರ್ಥನೆಗಳನ್ನ, ಮನವಿಗಳನ್ನ, ವಿಜ್ಞಾಪನೆಗಳನ್ನ ನಿನ್ನ ಮಗನೂ ಪ್ರಿಯ ರಕ್ಷಕನೂ ಆದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿ ಹೊಂದಿಕೊಂಡಿದ್ದೇವೆ ಸ್ವಾಮಿ. ಆಮೇನ್. 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 ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಿರಿಯರಾದಂತಹ ಸಲ್ಮನ್ ಸರ್ ಅವರು ಅಂತ್ಯಾಶೀರ್ವಾದವನ್ನು ಕೊಡಬೇಕೆಂದ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇಲೆ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಇದು ಮಾಧ್ಯಮದಲ್ಲಿ ಮುಂಜಾನೆ ಹೊತ್ತಿನಲ್ಲಿ ಸ್ವಾಮಿಯ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬನೇ ನಮ್ಮ ಮಕ್ಕಳ ಮೇಲೆಯೂ, ಹಾಗೂ ಸ್ವಾಮಿ ಆರಂಭದ ಪ್ರಾರ್ಥನೆಯನ್ನ ಹಾಗೂ ಮುಕ್ತಾಯದ ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂಥ ನಿನ್ನ ಪ್ರಿಯ ಮಕ್ಕಳ ಮೇಲೆಯೂ, ಹಾಗೂ ಸ್ವಾಮಿಯಿಂದ ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ದಾಸರಂತ ನಾಗರಾಜರವರ ಮೇಲೆಯೂ, ಹಾಗೂ ಸ್ವಾಮಿ ಪ್ರತಿಯೊಂದು ವಿಜ್ಞಾಪನೆಗಳನ್ನ ನಿನ್ನ ಪಾದಡಿಗೆ ಸಲ್ಲಿಸ್ತಕ್ಕಂಥ ಹಿರಿಯರಂತ ಚಿನ್ನಪ್ಪ ಸಾತ್ವಿಕ್ ಅವರ ಮೇಲೆಯೂ, ಹಾಗೂ ಮುಂಜಾನೆ ಹಾಗೂ ಸಂಜೆ ಕೂಟಗಳನ್ನು ಆಯೋಜಿಸ್ತಕ್ಕಂಥ ಬೋಧಕರಂತ ಹೇಮರಾಜರವರ ಮೇಲೆಯೂ ನಿನ್ನ ವಿಶೇಷವಾದಂತಹ ಆಶೀರ್ವಾದವು ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. 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 ಈ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಕೂಡಿ ಬಂದಂತ ಎಲ್ಲಾ ದೇವರ ಮಂದಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಶೈಲಾ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರ ಜಾನ್ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಉತ್ತಮವಾದಂತಹ ಸಂದೇಶಕ್ಕಾಗಿ ಬದುಕರಂತ ಹಿರಿಯರಾದಂತಹ ನಾಗರಾಜ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ದಿನ ಉತ್ತಮವಾದಂತಹ ಪ್ರಾರ್ಥನೆ ಮಾಡಿದಂತಹ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕರವರಿಗೂ, ಅಂತ್ಯಾಶೀರ್ವಾದವನ್ನು ನೀಡಿದಂತಹ ಬೋಧಕರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಹೀಗೆ ಆತನ ಭಯ ಭಕ್ತಿಯಲ್ಲಿ, ಪ್ರೀತಿಯಲ್ಲಿ ನಮ್ಮನ್ನ ನಡೆಸಿ ದಿನನಿತ್ಯವೂ ಆತನ ಸೇವೆಯ ಭಾರವನ್ನು ಹೊತ್ತುಕೊಂಡವರಾಗಿ ಲೋಕದಲ್ಲಿ ನಮ್ಮಂತೆ ಇರುವಂತ ಇತರರಿಗಾಗಿ ಪ್ರಾರ್ಥಿಸುತ್ತಾ ಕರ್ತನ ಬರೋಣವನ್ನು ಸಿದ್ಧಪಡಿಸುವ ಹಾಗೆ ಎಲ್ಲರನ್ನ ಕಾರ್ಯರೂಪದಲ್ಲಿ ಸಿದ್ಧಿಗೆ ತಂದು ಉಪಯೋಗಿಸಿಕೊಂಡು ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನವನ್ನ ಕರ್ತನು ನಮ್ಮನ್ನು ಆರೋಗ್ಯದಾಯಕವಾಗಿ ನಡೆಸಿ ಮತ್ತೆ ಸಾಯಂಕಾಲ ಹರ್ಷದಿಂದ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲಾ ಕೂಟಗಳಿಗೆ ಹಾಜರಾಗುವಂತೆ ಕೃಪೆ ತೋರಲಿ ಎಂಬುದಾಗಿ ಬೇಡುತ್ತಾ ಕರ್ತನ ಕೃಪೆ ಹಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸುತ್ತಾ ಕರ್ತನಲ್ಲಿ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನ ಕೃಪೆಯು ನಮ್ಮೆಲ್ಲರೊಂದಿಗಿರಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಪಾಸ್ಟರ್. ಹೇಗಿದ್ದಾರೆ ನಿಮ್ ಮಿಸ್ಸಸ್ ಇವಾಗ? ನ್ಯಾನ್ಸಿ ಅವರು ಹೇಗಿದ್ದಾರೆ? ಎಲ್ಲರಿಗೂ ಶುಭವಾಗಲಿ.
ಒತ್ತಾಯ ಮಾಡುವಂಥದ್ದು.